ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಜನವರಿ 2024 ಸೋಮವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಶೋಭನ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತವೆ. ಆದರೆ ನಾವೇನ್ ಮಾಡ್ತೇವೆ ಗೊತ್ತಾ? ಇದು ಸರಿ ಇರಬೇಕಿತ್ತು, ಅದು ಸರಿ ಇರಬೇಕಿತ್ತು, ನಾನ್ ನೋಡ್ಕೊಂಡಿದ್ ತಪ್ಪ, ನನಗ್ ಮಾಡಿದ್ದು ತಪ್ಪ. ಅಲ್ಲ, ನಮ್ಮ ಹಣೆ ಬರವೇ ತಪ್ಪು. ಹೌದು, ಒಂದು ಮಗು ಬರುತ್ತೆ, ಮೊನ್ನೆ ಜಾತಕ, ತುಂಬಾ ಇಷ್ಟಪಟ್ಟಿದ್ದಾರೆ, ಸುಮಾರು ವರ್ಷಗಳ ಪ್ರೀತಿ. ನೋಡಿದ್ರೆ ಮದುವೆವರೆಗೂ ಬಂದಿದೆ, ಹುಡುಗ ನಿರ್ಧಾರ ಮಾಡಿಲ್ಲ. ನನ್ನ ತಾಯಿ ಜೀವ ಮಗು ಕಾಲು ಹಿಡ್ಕೊಳ್ಳೋದೊಂದು ಬಾಕಿ, ಮಾಡಿಯೂ ಬಿಟ್ಟಿದ್ದಾಳೆ. ನಾ ಹೇಳಿದೆ, ನೀನ್ ಯಾಕೋ ಮಾಡ್ಬೇಕಿತ್ತು ನನ್ನ ಬಂಗಾರ, ನನ್ನ ಮಗು. ಹೆಣ್ಣು ಹೊನ್ನು ಮಣ್ಣು ನಾವೇ ಹೋಗ್ಬೇಕು, ಒಪ್ಪಿಸ್ಬೇಕು, ಕಾಲು ಹಿಡಿಬೇಕು. ನಾವು ಹೋಗ್ತೇವೆ. ಯಾವ ಹೆಣ್ಣು ಗಂಡಿನ ಮನೆಗೆ ಬರೋಲ್ಲ ನನ್ನ ನೋಡಿ. ಯಾವ ಸ್ತ್ರೀಯು ಗಂಡ ಹತ್ರ ಹೋಗ್ಬಿಟ್ಟು ಐ ಲವ್ ಯು ಅನ್ನಬಾರ್ದು. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಪೆದ್ದಮ್ಮಂದ್ರುಗಳು ನೀವು, ಮಕ್ಕಳು ನೀವು, ನಿಮಗೆ ನಮ್ಮ ವೈದಿಕ ಸಂಸ್ಕಾರ ಗೊತ್ತಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಯಾವ ಸ್ತ್ರೀಯು ಐ ಲವ್ ಯು ಹೇಳೋದಿಲ್ಲ. ಇವತ್ತಿಗೂ ನನ್ನ ಧರ್ಮಪತ್ನಿ ಹೇಳಿಲ್ಲ. ಕೇಳಿದ್ರೆ ಸುಮ್ನಿರಿ. ಹೇಳಿದೆ, ಮದುವೆ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನ, ಅನ್ನತಕ್ಕಂಥದ್ದು ಅಪ್ಪ ಮಾಡಿದ್ದೀನ? ಇಲ್ಲ ಮಕ್ಕಳೇ, ಹೇಳಲ್ಲ, ಹೇಳು ಕೂಡುದು. ಪ್ರೀತಿಯಲ್ಲಿ ಇಟ್ಕೋಬೇಕು ಅಮ್ಮಂದ್ರು. ಆ ಪ್ರೀತಿಯನ್ನ ಅರ್ಥ ಮಾಡಿಕೊಂಡ ಗಂಡೇ ಬಂದು ಒಪ್ಪಿಸ್ಬೇಕು. ತುಂಬಾ ಜನ ಇವತ್ತಿನ ನಿಮ್ಮ ಜನರೇಷನ್ ಏನಾಗ್ತಿದೆ ಗೊತ್ತಾ? ಇಷ್ಟ ಆಗಿದ ತಕ್ಷಣ ನನಗೆ ಅವನ್ ಬೇಕು. ಸರಿ, ಅವನಿಗೆ ಪ್ರಜ್ಞೆ ಇಲ್ವಾ, ಗೊತ್ತಿಲ್ವಾ? ಯಾವುದೇ ಸ್ತ್ರೀ ಸನ್ನೆಗಳು, ಸಣ್ಣ ಸೂಕ್ಷ್ಮತೆಗಳಲ್ಲಿ ಮಾತಾಡ್ತಾಳೆ. ಅಲ್ಲೊಂದು ಪ್ರೀತಿ ಇದ್ರೆ, ಅಲ್ಲೊಂದು ಗೌರವ ಇದ್ರೆ, ಅಲ್ಲೊಂದು ವಿಶ್ವಾಸ ಇದ್ರೆ, ಅಲ್ಲೊಂದು ಸಣ್ಣ ಸಣ್ಣ ಆ ಒಂದು ತನ್ನ ಕೆಲಸಗಳಲ್ಲಿ ತನ್ನ ಪರಿಧಿಯಲ್ಲೇ ಆಕೆ ಮಾತಾಡ್ತಾಳೆ. ಐ ಲವ್ ಯು, ಹಾರೋದು, ಜಿಗಿಯೋದು ಮಾಡೋಲ್ಲ. ಯಾವ ಸ್ತ್ರೀ ಮಾಡೋಲ್ಲ. ಯಾವ ಸ್ತ್ರೀ ಮಾಡೋಲ್ಲ. ಮಾಡ್ತಿದ್ದಾರೆ ಅಂದ್ರೆ ಅದು ಅಪಾರ್ಥವೇ, ಅನರ್ಥವೇ. ಮನೆಗೆ ಹೋಗಿ ಹೇಳ್ಬಿಡೋದು, ಅಪ್ಪ ನನ್ಗೆ ಇವನು ಇಷ್ಟ, ಅವನ್ ಬರ್ಬೇಕು, ನೋಡೋ ಪ್ರೀತಿಸಿದ್ದೀನಿ, ನಿಜವೇ, ನೀನು ಹೋಗಿ ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಲ್ವಾ, ನಾನೇನಿಲ್ಲ ಅಂತ ಹೇಳ್ತಿಲ್ಲ, ನಿನ್ನ ಪ್ರೀತಿಗೆ ನಾನು ಗೌರವ ಕೊಡ್ತಾನೆ. ಇಷ್ಟ ಇದ್ರೆ ಮಾತಾಡಿ, ಹಲವಾರು ತಿಂಗಳು ಮಾತು, ಒಂದು ಅರ್ಥ. ಎಸ್, ಈಸ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಗೌರವಿಸಿದ್ದಾನೆ, ಎಸ್ ನನಗೋಸ್ಕರ ಬದುಕು ಕಟ್ಟಿಸ್ಕೊಡ್ತಾನೆ ಅನ್ನತಕ್ಕಂಥ ಒಂದು ನಂಬಿಕೆ ಬಂದಿದೆ ಅಂದ ಮೇಲೆ ನನ್ನ ಮನೆಯವ್ರ ಹತ್ರ, ನಿನ್ ಮನೆಯವ್ರ ಹತ್ರ ಮಾತಾಡಿ ಒಪ್ಪಿಸ್ಕೊಳ್ಳಿಪ್ಪ. ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು. ಅವರೇ ಬರ್ಬೇಕು. ಹೂವು, ಹಣ್ಣು, ತಾಂಬೂಲ, ಒಂದು 5 ಜನ ಸ್ತ್ರೀಯರ ಜೊತೆ ಬಂದು ನಿಮ್ ಮಗು ಕೊಡಿ ನಮಗೆ, ಈ ದೇವಿನ ನಮ್ಮ ಮನೆಗೆ ತುಂಬಿಸ್ಕೋತೀವಿ ಕೊಡಿ, ಮಹಾಲಕ್ಷ್ಮಿನ ತುಂಬಿಸ್ಕೋತೀವಿ ಕೊಡಿ ಅಂತಾನೇ ಹೇಳ್ಬೇಕು. ಆ ಸ್ತ್ರೀಗೆ ನಾವು ಬೆಳೆ ಹಾಕ್ಬೇಕು, ನಾವು ಸೀರೆ ತಗೊಂಡೋಗ್ಬೇಕು. ನಾವು ಅದಕ್ಕೆ ಮದುವೆ ಮಾಡುವಾಗ ಎಷ್ಟು ಸೀರೆ ಇಡ್ತಾರೆ, ಯಾವ ತರ ಸೀರೆ ಇಡ್ತಾರೆ, ಯಾವ ತರ ಒಡವೆ ಇಡ್ತಾರೆ, ಇದೆಲ್ಲ ನೋಡೋದೇನಕ್ಕೆ ಗೊತ್ತಾ? ಅವನಿಗೆ ಎಷ್ಟು ಪ್ರೀತಿ ಇದೆ. ತಾನು ಮದುವೆ ಆಗುವ ಆ ಸಂಗಾತಿಗೆ ಜೀವನ ಪರ್ಯಂತ ಯಾವ ರೀತಿ ಕಾಪಾಡ್ತಾನೆ, ಯಾವ ರೀತಿ ನೋಡ್ಕೋತಾನೆ, ಯಾವ ರೀತಿ ರಕ್ಷಿಸ್ತಾನೆ, ಕಾಪಾಡ್ತಾನೆ. ಅಲ್ಲೂ ಕಂಜೂಸ್ತನ ಮಾಡ್ತಾನೆ ಅಂದ್ರೆ ಖಂಡಿತ ಹೇಳ್ತಾನೆ, ಮದುವೆ ಮುರಿದು ಬಿಡಿ ಅಂತೀನಿ ನಾನು. ಅವನನ್ನು ನೀವು ಎಷ್ಟೇ ಪ್ರೀತಿಸಿದ್ರು ಪಕ್ಕಕ್ಕೆ ತಳ್ಳಿಬಿಡಿ ಅಂತಾನೆ. ಖಂಡಿತ ಅವನು ನಿಮ್ಮ ಯೋಗ್ಯತೆಗೆ ಸರಿಯಾದ ವ್ಯಕ್ತಿ ಅಲ್ಲ. ಹೌದು, ಅದಕ್ಕೆ ಈಗಿನ ಕಾಲದಲ್ಲಿ ನಿಶ್ಚಿತಾರ್ಥ ಮಾಡ್ಕೋಬೇಡಿ ಅಂತ ನಾನು.
ಮೊದ್ಲೇ ಮಾಡ್ಕೋಬೇಡಿ. ನಿಸ್ತಾರ್ಥ ಮಾಡ್ಕೊಂಡಿದ್ದವು. 16 ಜನ ಕರೆದು ನಿಸ್ತಾರ್ಥ ಮಾಡ್ಕೋಬಿಟ್ಟಿದ್ವಿ. ಎಲ್ರ ಮುಂದ್ಗಡೆ ಗೌರವ, ಬಂಧು ಬಳಗ, ಸ್ನೇಹಿತರು, ಆತ್ಮೀಯರು ಮುಂದ್ಗಡೆ ರಿಂಗ್ ಚೇಂಜ್ ಮಾಡಿದ್ವಿ, ನಿಸ್ತಾರ್ಥ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಮದುವೆಗೆ ಹತ್ರ ಬರ್ತಿದ್ದಾಗ ಇದೇ ಚೌಲ್ಟ್ರಿ ಬೇಕು ಅಂತ ಡಿಮ್ಯಾಂಡ್ ಸ್ಟಾರ್ಟ್ ಮಾಡ್ತಾರೆ ಕೆಲವರು. ಇದೇ ಒಡವೆ, ಅದು ಇದು ತಟ್ಕೊಳಕ್ ಆಗಲ್ಲ. ಬಿಸಿ ತುಪ್ಪ ನಾವು ಬರಬೇಕು. ನಾವೇ ಎಷ್ಟೇ ದೊಡ್ಡ ಚಕ್ರವರ್ತಿ ಆದರೂ ಆ ಸ್ತ್ರೀ ಹತ್ರ ನಾವೇ ಬರ್ಬೇಕು. ನಾವೇ. ಅದಕ್ಕೆ ಅಂತಃಪುರ ಅಂತ ಇಟ್ಟಿರೋದು. ಚಕ್ರವರ್ತಿಗೂ ಕೂಡ ಅವನೇ ಅಂತಃಪುರದ ಹತ್ರ ಹೋಗ್ಬೇಕು. ಅಂತಃಪುರದಿಂದ ಎದ್ದು ಬಂದು ಯಾವುದೇ ರಾಣಿ, ಮಹಾರಾಣಿ, ಸಾಮ್ರಾಜ್ಞಿ ಎದ್ದು ಬಂದು ಮಹಾರಾಜ ಬಾ ಅನ್ನಲ್ಲ. ನಮ್ ತಾಯಂದ್ರೆ ಆತರ ಅಲ್ಲ. ಅಲ್ಲೂ ಹೋಗಿ ಆಕೆಲ್ಲ ಅನುರಾಗ ತುಂಬಿಸ್ಬೇಕು. ಪಶು ತರ ಅಲ್ಲ. ಕೆಲವರು ಅದನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಆಸಿಡ್ ಹಾಕ್ಬಿಡ್ತೇನೆ, ಸಾಯಿಸ್ಬಿಡ್ತೇನೆ, ಅದೆಲ್ಲ ಪ್ರೀತಿ. ಅದು ಪ್ರೀತಿ ಅಲ್ಲವೇ ಅಲ್ಲ. ಇವತ್ತು ಅದೇ ಆಗ್ತಿರೋದು. ಆ ಪುಟ್ಟ ಜೀವ ಎಷ್ಟು ಬಿಕ್ಕಿ ಹೇಳ್ತಾವ. ರಾಮಚಂದ್ರ ಮದುವೆ ಇನ್ನೊಂದು ತಿಂಗಳಿದೆ ಅಂದ್ರೂ ಕೂಡ ಶಿ ಟ್ರೈ ಟು ಕನ್ವಿನ್ಸ್. ಸಿ ದಟ್ ಸ್ಟುಪಿಡ್ ಫೆಲೋ ಈಸ್ ಚೀಟೆಡ್. ಇಲ್ಲ ನಮ್ಮನೇಲಿ ಹೇಗೆ. ಹಾಗಾದ್ರೆ ಪ್ರೀತಿ ಮಾಡೋ ಗೊತ್ತಿರ್ಲಿಲ್ವಾ? ಬದನೆಕಾಯಿ ಸಾರು ಮಾಡಿ ತಿಂತಿದ್ನ ಅವನು. ನನ್ನ ಮಗಳು ಅಂದ್ರೆ, ನನ್ನ ತಂಗಿ ಅಂದ್ರೆ, ನನ್ನ ಅಕ್ಕ ಅಂದ್ರೆ, ನನ್ನ ದೇವತೆ ಅಂದ್ರೆ ಅಷ್ಟು ಬಿಟ್ಟಿಯೋ. ದೇವಸ್ಥಾನಕ್ಕೆ, ದೇವರ ಹತ್ರ, ಗುರು ಹತ್ರ, ಒಂದು ಸ್ತ್ರೀ ಹತ್ರವೂ ನಾವೇ ಹೋಗ್ಬೇಕು. ಅದು ಮಹಾದೇವಿಯೇ. ನೀವು ಏನೇ ಲೆಕ್ಕಾಚಾರ ಹಾಕೊಳ್ಳಿ, ಯಾವುದೇ ಲೆಕ್ಕಾಚಾರಕ್ಕೆ ಬದುಕಿ, ಎಷ್ಟೇ ದೊಡ್ಡ ಶ್ರೀಮಂತರಾಗಿ, ಹೌದು ನಾವೇ ಹೋಗ್ಬೇಕು. ಆಕೆಗೆ ಸಮ್ಮತವಿದ್ದರೆ ಎಸ್ ಅಂದ್ರೆ ಮಾತ್ರವೇ. ಅದಾಗಿದೆ ಅಲ್ವಾ? ಕೆಲವು ಸ್ತ್ರೀರು ಹೇಳಲ್ಲ ಎಸ್ ಅಂತ. ಒಪ್ಪಿಸ್ಬೇಕು. ನಿಮಗ್ ಬೇಕು ಅಂದ್ರೆ ಕಾಲ್ ಹಿಡಿಬೇಕು, ಕೈ ಹಿಡ್ಕೋಬೇಕು, ನಾನಾ ರೀತಿಯಲ್ಲಿ ಆಕೆಗೆ ವ್ಯವಸ್ಥೆಗಳು ಇದೆಲ್ಲ ಮಾಡ್ಬೇಕು. ಇವತ್ತಿನ ಜನರೇಷನ್ ಏನಾಗಿದೆ ಗೊತ್ತಾ? ಆಕೆಯ ಪ್ರೀತಿ, ವ್ಯಕ್ತಿತ್ವ, ಪ್ರಾಮಾಣಿಕತೆ, ಒಳ್ಳೆತನ, ಆ ನಂಬಿಕೆ, ಕೌಟುಂಬಿಕತನ, ಸಾಮಾಜಿಕ ಬದ್ಧತೆ ಖಂಡಿತ ಬೇಕಿಲ್ಲ. ಎಡವಟ್ಟು ಪುರುಷರುಗಳು ಹುಟ್ಕೋಬಿಟ್ಟಿದ್ದಾರೆ. ಬೇಜಾರು ಮಾಡ್ಕೋಬೇಡಿ. ಪ್ಯಾಕೇಜ್ ಕೇಳ್ತಾನೆ, ಪ್ಯಾಕೇಜ್. ಇನ್ನೊಂದು ಹೆಣ್ಮಗು ಬಂದಿದೆ, ಬರೀ ಪ್ಯಾಕೇಜೇ ಕೇಳ್ತಾರ ನಾನಾ ಅಂದಿದ್ದೆ. ಬ್ರೇಕ್ ಡೌನ್ ಆ ಮಗು. ಹೌದು ಗುರುಜಿ, ಈ ತರ ಒಂದ್ 4-5 ಅಲಯನ್ಸ್ ಬಂದು ಮುರಿದಿದೆ ಗುರುಗಳೇ. ಎಷ್ಟು ಸಂಕಟ ಆಯ್ತು. ಅಯ್ಯೋ ನನ್ನಮ್ಮ. ಹೌದು ಮಕ್ಕಳೇ, ಯಾವ ತಾಯಿ ಜೀವವು ಆಕೆ ಇಲ್ಲದೆ ಸೃಷ್ಟಿಯೇ ಇಲ್ಲ, ಆಕೆ ಇಲ್ಲದೆ ಮನೆಯೇ ಇಲ್ಲ, ಕುಟುಂಬ ಇಲ್ಲ. ನಿಮ್ಮನ್ನು ಯಾರು ಯಜಮಾನ ಅಂತ ಕರೀತಾರೆ? ಒಂದು ನನಗೆ ಹತ್ತಿರದ ಕುಟುಂಬದಲ್ಲಿ ಒಂದು ಮದುವೆ. ಆ ಸಂದರ್ಭದಲ್ಲಿ ಬರೀ ಮದುವೆ ಪತ್ರಿಕೆ ಓಡಿಸಿ ತಗೊಂಡು ಹುಡುಗಿ ಮನೆಯವ್ರು ತಗೊಂಡೋಗಿ ಹುಡುಗನ ಮನೆಗೆ ಕೊಡೋವಾಗ ನಾನು ಇದ್ದೆ. ಪತ್ರಿಕೆ ಚೆಲ್ಲೇ ಬಿಟ್ರು. ಇದೊಂದು ಪತ್ರಿಕೆಯ ಅಂತ. ನಾನು ಅವತ್ತೇ ಹೇಳಿದೆ, ಇದು ನಿಲ್ಲಿಸಿ. ಈ ಮನೆತನ ಸರಿಯಾದದ್ದಲ್ಲ. ಹುಡುಗಿ ಮನೆ ಏನಿದೆ, ಎಂತ ಸ್ಥಿತಿಲಿದ್ದಾರೆ ಎಲ್ಲ ಗೊತ್ತಿದ್ದು ಕೂಡ ಆ ಅಹಂಕಾರ ಆ ತಾಯಿಗೆ. ಮಗ ಬಾಯಿ ಮುಚ್ಕೊಂಡು ಕೂತಿದ್ದಾನೆ. ಆಗ್ಲೇ ಹೇಳಿದೆ, ಈ ಮೂರ್ಖನನ್ನ, ಮುಟ್ಟಾಳನನ್ನ ತಂದು ಮನೆಗೆ ನೀವು ಅಳಿಯನನ್ನಾಗಿ ಮಾಡ್ಕೋತೀರಿ ಅಂದ್ರೆ 3 ದಾರಿ. ಅದ್ರ ಬದಲು ಮಗಳು ಕುಳಿತು ಊಟ ಹಾಕ್ಬಿಡಿ ಅಂದ್ರೆ ಕೇಳಿಲ್ಲ. ಮಾಡಿ ಮದುವೆ. ಅಮ್ಮ ರಾಮಚಂದ್ರ ನರಕನೇ ನೋಡಿರೋದು. 80 kg ಮಗು 40 kg ಆಗ್ಬಿಟ್ಟಿದೆ. ಮೊನ್ನೆ ನೋಡಿ ಕಣ್ಣಲ್ಲಿ ನೀರು. ಬೇಕಿತ್ತ ನಿನಗೆ? ಅವತ್ತು ಹೇಳಿಲ್ವಮ್ಮ? ನಾನು ಹೇಳಿದೆ, ಕೇಳಿದ್ಯಾ? ಏನೋ ಹಣೆ ಬರ ಸರಿಪಡಿಸ್ಕೊಬಿಡ್ತೀನಿ ಬಿಡಿ ಅಣ್ಣಾಜಿ, ಗುರುಜಿ ಅಂದೆ. ಇವತ್ ನೋಡು, 20 ವರ್ಷದಲ್ಲಿ ನೀನು ಆಗಿರೋ ಗತಿ ನೋಡಿ. ಎಲ್ಲಿಗೆ ಬಂದು ತಂದು ನಿಲ್ಸಿದಾನೆ. ಆಕೆ ಯಾರಿಗೋ ಮನೇನೂ ದಾನ ಮಾಡಿಬಿಟ್ಟಿದ್ದಾಳೆ. ಅತ್ತೆ ಆದವಳು. ಸೊಸೆಗೆ ಒಂದು ದಿನ ತಾಯಿಯಾಗಿ ನಿಲ್ಲಿಲ್ಲ. ಈ ಮೂರ್ಖ ಒಂದು ದಿನವೂ ಆ ಹೆಂಡತಿಗೆ, ಮಕ್ಕಳಿಗೆ ಬರೀ ಹುಟ್ಸಿರೋದಷ್ಟೇ. ಪಶುಗಳು ಮಾಡ್ತವೆ. ಅದಕ್ಕೆ ಹೇಳೋದು, ಸಂಬಂಧ ತರುವಾಗ ನಮ್ಮ ಹಿರಿಯರು ಇದಕ್ಕೆ ನೋಡೋದು. ನೀವು ಪ್ರೀತಿ ಮದುವೆ ಆಗ್ಬೇಡಿ, ನಾನು ಯಾವತ್ತೂ ವಿರೋಧ ಇಲ್ಲ. ಅದೆಷ್ಟು ಜನಗಳ ಪ್ರೀತಿಯಾಗಿರ್ತಕ್ಕಂಥವ್ರ ಮದುವೆ ನಾನು ಒಪ್ಸಿ ಮದುವೆ ಮಾಡಿದ್ದೇನೋ ನನಗೆ ಗೊತ್ತಿದೆ. ಇವತ್ತು ಎಷ್ಟು ಚೆನ್ನಾಗಿ ಬದುಕು ಕಟ್ಟಿದ್ದಾರೆ. ಆನಂದ ಒಡೆದು ಹೋದ ಕುಟುಂಬಗಳು, ಒಡೆದು ಹೋದ ಮನಸ್ಸುಗಳನ್ನ ಸರಿಪಡಿಸಿದೆ ನನಗೆ ಗೊತ್ತಿದೆ. ಇವತ್ತಿಗೂ ಎಷ್ಟೋ ದೂರದಿಂದ ಬರ್ತಾರೆ. ನನಗ ಒಂದು ಆತ್ಮ ತೃಪ್ತಿ ಇದೆ, ತುಂಬಾ ತೃಪ್ತಿ ಇದೆ. ಆದ್ರೆ ಈ ತರದ್ ನಡೆದಾಗ ನಾನು ಆಗ್ಲೇ ತಡೆ ಹಾಕ್ಸಿದ್ದೇನೆ. ತುಂಬಾ ಚೆನ್ನಾಗಿದ್ದಾರೆ, ನೋಡಿದ್ದಾರೆ ಕೂಡ. ಈ ತಾಯಿ ಜೀವ, ನೀವು ನಂಬೋಲ್ಲ, ಆ ಮಗು ಅವನನ್ನ ವಿಧವಾಗಿ ಒಪ್ಸಿದೆ.
ಒಪ್ಪಿಲ್ಲ. ಕಡೆಗೆ ಬೇರೆ ಹುಡುಗನ್ ನೋಡಿದ್ದಾರೆ, ಎಲ್ಲ ರೆಡಿ. ಆಗ್ಲೂ ಹೇಳಿದ್ದಾಳೆ, ನಾನು ಕಾಯ್ತಿದ್ದೇನೆ ಬಾರೋ, ನಮ್ಮ ಮನೇಲಿ ಮಾತಾಡೋ. ಬಂದೇ ಇಲ್ಲ. ನಿಜವಾಗ್ಲೂ ಆಕೆ ತಗೊಂಡ ನಿರ್ಧಾರ ವೆರಿ ಪರ್ಫೆಕ್ಟ್, ವೆರಿ ಪರ್ಫೆಕ್ಟ್. ಬಿಡು, ನನ್ನ ಹಣೆ ಬರ ಇದ್ದಾಗಲಿ ಅಂತ ದೊಡ್ಡೋರು ತೋರಿಸಿದ್ ಮದುವೆ ಆಗಿದ್ದಾಳೆ, ಬ್ಯೂಟಿಫುಲ್. ಆದ್ರೆ ಅಲ್ಲೂ ಅರ್ಧ ಬೆಂದ ನೀರೆ. ಪ್ರೀತಿಸಿದ್ದೇ ಅಲ್ಲೊಂದು ನೋವು, ಇಷ್ಟಪಟ್ಟಿದ್ದೇ ಅಲ್ಲೊಂದು ನೋವು, ನಂಬಿಕೆ ಉಳಿಸ್ಕೊಳ್ಬೇಕಾದ ವ್ಯಕ್ತಿಯ ನಂಬಿಕೆ ದ್ರೋಹ, ಕೈ ಕೊಟ್ಟು ನಿಂತು ಬಿಟ್ಟ. ಇನ್ನು ಶಾಸ್ತ್ರಬದ್ಧವಾಗಿ ನೋಡಿದ್ದು ಅಲ್ಲಾದ್ರೂ ಅವ್ರು ನೋಡ್ಬೇಕಿತ್ತ? ಇಲ್ಲ. ಸಮಯ ತಗೊಂಡ್ರ? ಇಲ್ಲ. ಮಾಡಿ 3 ತಿಂಗಳಾಗಿಲ್ಲ, ಆ ಮಗು ಮನೆಗೆ ಬಂದ್ಬಿಟ್ಟಿದೆ. ನನ್ನ ತಾಯಿ ಜೀವ. ಅದಕ್ಕೆ ಹೇಳೋದು, ಮದುವೆಗಳು ಮೊದಲೇ ಸ್ವರ್ಗದಲ್ಲಿ ನಿಶ್ಚಯ. ದಯಮಾಡಿ ಸ್ವಲ್ಪ ಸಮಯ ತಗೊಳ್ಳಿ. ಕಣ್ಣೀರಿ. ಈಗ ನಾ ಹೇಳಿದೆ, ಈಗ ಡೈವರ್ಸ್ ಎಲ್ಲ ಮಾತಾಡಬೇಡ ಮಗಳೇ, ಸುಮ್ಮನಿದ್ದು ಬಿಡು. ಡೋಂಟ್ ಬ್ಲೇಮ್ ಹಿಮ್. ಸುಮ್ಮನಿದ್ದು ಬಿಡು. ಬಾ, ಬದುಕಟ್ಟು. M.Com ಮಾಡ್ಕೊಂಡಿದ್ದಾಳೆ ನನ್ನ ಮಗು. ಸುಮ್ಮನೆ ಅಲ್ಲ ಅದು. ಹೇಳಿದೆ, ನೋಡಿ ಇದಿದೆ. ಹಾ ಗುರುಜಿ, ಎಸ್ ಗುರುಜಿ, ಎಸ್ ಗುರುಜಿ, ಎಸ್ ಗುರುಜಿ. ಇದಕ್ಕಿಂತ ಆನಂದ ಏನು? ಶಕ್ತಿಯನ್ನೇ ಹುಡುಕ್ಬೇಕಾಗಿರೋದು. ನಾವು ಮಾಡೋದೇನಂದ್ರೆ, ಇವತ್ತಿನ ತಂದೆ ತಾಯಿಗಳಿಗೆ ಜನರೇಷನ್ ಒಂದು ತಪ್ಪಾದಂತ ಅಭಿಪ್ರಾಯ ಇದೆ, ಮಕ್ಕಳನ್ನ ಮದುವೆ ಮಾಡ್ಬಿಡ್ಬೇಕು. ಇಲ್ಲ, ದಯಮಾಡಿ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ. ಟೈಮ್ ತಗೊಳ್ಳಿ, ಆ ಮನೆತನವನ್ನ ನೋಡಿ. ಆ ಹುಡುಗ ನಮ್ಮ ಮಗಳನ್ನ ದುಡ್ಡುಗೋಸ್ಕರ, ಸ್ಟೇಟಸ್ಗೋಸ್ಕರ, ನೀವು ಅಷ್ಟೇ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅವನು ಯಾವುದಕ್ಕೋಸ್ಕರ ನಿಮ್ಮನ್ನು ಇಷ್ಟಪಟ್ಟಿದ್ದಾನೆ ನೋಡಿ. ಸ್ಟೇಟಸ್ಗೋಸ್ಕರನ, ದುಡ್ಡುಗೋಸ್ಕರನ, ಆಸ್ತಿಗೋಸ್ಕರನ. ಇವತ್ತಿಗೂ ಹೇಳ್ತಾನೆ, ನಾನು 1 ರೂಪಾಯಿ ಆಸ್ತಿ ತಗೊಂಡಿಲ್ಲ, ವರದಕ್ಷಿಣೆ ತಗೊಂಡಿಲ್ಲ, ನನ್ನ ತಾಯಿಯೂ ತಗೊಂಡಿಲ್ಲ. ನಾವು ಕೊಟ್ಟಿದ್ದೇವೆ, ನಮ್ಮನೆ ಹೆಣ್ಮಕ್ಳಿಗೆ ಜೀವನೇ ಕೊಟ್ಟಿದ್ದೇವೆ, ಜೀವಕ್ಕೆ ಮೀರಿದ್ ನಿಲ್ತೇವೆ, ಅದು ಬೇರೆ. ಆದ್ರೆ ನಮ್ಮ ತಾಯಿ ನಮಗ ಅದನ್ನ ಹೇಳ್ಕೊಡ್ಲಿಲ್ಲ. ಇಲ್ಲ, ನಾವು ಅಣ್ಣ ತಮ್ಮಂದಿಗಳು ಹಾಗೇ ಬದುಕಿದ್ದೇವೆ, ಇವತ್ತಿಗೂ ಅಷ್ಟೇ. ಆ ಗೌರವ ಇದೆ ನಮ್ಮ ಅತ್ತೆ ಮನೆಯಲ್ಲಿ. ಅವ್ರ ಅತ್ತೆ ಅಲ್ಲ, ಅಮ್ಮನಿಗಿಂತ ಹೆಚ್ಚು. ಆ ಪುಣ್ಯಾತ್ಕಿತ್ತಿ ಎಲ್ಲಿದ್ದಳು ನನಗ್ ಗೊತ್ತೇ ಇಲ್ಲ. ಎಷ್ಟು ವರ್ಷ ನನ್ನ ಅತ್ತೆಗೆ ನನ್ನ ಮೇಲೆ ಅಷ್ಟು ಪ್ರಾಣ ಅಂತ. ಅದೆಷ್ಟು ಬಾರಿ ಜಗಳ ಆಡಿದೀವಿ ನಾವು. ಹೊರಟ ಗೊತ್ತಾದ ಮೇಲೆ ಅದು ಎಷ್ಟು ಮನಸ್ಸಿಗೆ ನೊಂದ್ಕೊಂಡಿದ್ದೇನೋ ನಿಮ್ಮ ಮುಂದ್ಗಡೆ ಹೇಳ್ತಿದ್ದೇನೆ. ಯಾರ ಹೆತ್ತ ತಾಯಿಯೋ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಮಗುನ ನನ್ನ ಕೈಯಲ್ಲಿಟ್ಟು ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮಟ್ಟಕ್ಕಿದ್ದೇನೆ. ಆದ್ರೂ ಎಲ್ಲೋ ಅಲ್ಲೊಂದು ಸಣ್ಣ ಅಪಶ್ರುತಿ ಇತ್ತು. ಅದೆಲ್ಲೋ ಗಾಢವಾಗಿ ಒಂದು ಗಾಯ ಕುಳಿತು ಬಿಟ್ಟಿತ್ತು. ತಿಳಿದ ಮೇಲೆ, ಅಯ್ಯೋ ರಾಮಚಂದ್ರ, ಇಷ್ಟು ಇಷ್ಟಪಟ್ಟು ಯಾರು ಬೇಡ ಅಂದ್ರೂ ನನಗೆ ಈ ಅಳಿಯನೇ ಬೇಕು ಅಂತ ಮದುವೆ ಮಾಡಿಕೊಡ್ತಾ ಯಾವ ನಂಬಿಕೆಯಿಂದ ಕೊಡ್ತು. ಇವತ್ತಿಗೂ ಅವರಿಗೆ ಈ ವಿಚಾರದಲ್ಲಿ ಮಾತ್ರ ಲೋಪ ಇಟ್ಟಿಲ್ಲ. ನಾನು ಮಗಳಿಗೆ ನೋವು ಕೊಡ್ಲಿಲ್ಲ. ಅದು ಹೇಳಿದೆ, ನಿಂಗೆ ತುಂಬಾ ನನ್ನಿಂದ ನೋವು ಆಯ್ತು ಅಂದ್ರೆ ಹೇಳ್ಬಿಡು ಮಗು, ಏನ್ ಬೇಕೋ ತಗೋ, ನಾನು ಬರಿಗೆಯಲ್ಲಿ ನಿಂತರೂ ಚಿಂತೆ ಇಲ್ಲ. ಆ ತರ ಸಂಸ್ಕಾರವೂ ಹಾಕಿರ್ಲಿಲ್ಲ. ತಾಯಿ ಜೀವವೇ, ಯಾರ ಹೆತ್ತು ಮಗು ನನ್ನನ್ನು ಅಪ್ಪ ಮಾಡಿದೆ, ಬದುಕು ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ಇವತ್ತಿಗೂ ಐ ಲವ್ ಯು ಅಂದಿಲ್ಲ. ಹೌದು, ಆ ಒಂದು ಪರಿಪೂರ್ಣ ಪ್ರೀತಿ ಐ ಲವ್ ಯು ಅಂದಿದ ತಕ್ಷಣ ಬರೋದಿಲ್ಲ ಮಕ್ಕಳೇ. ಹೇಳಿದ ತಕ್ಷಣ ಯಾವ ಸ್ತ್ರೀ, ಸಂಸ್ಕಾರವಂತ ಸ್ತ್ರೀ ಸುಮ್ಮನಿರ್ತಾಳೆ. ಮೌನವೇ ಸಮ್ಮತ. ಹೌದು, ದಯಮಾಡಿ ಜಾತಕಗಳನ್ನ ಪರಾಮರ್ಶಿಸಿ. ಯಾಕೆ ಈ ವಿಚಾರ ಹೇಳ್ತಿದ್ದಾನೆ ಅಂದ್ರೆ, ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ. ಅದರಲ್ಲೂ ಕೆಲವು ನಕ್ಷತ್ರಗಳಿಗೆ ಜನ್ಮತ ಅಲ್ಲೊಂದು ಶಾಪವಿರುತ್ತದೆ. ಅಂತ ಒಂದು ನಕ್ಷತ್ರಗಳ ಪುಂಜದಲ್ಲಿಯೇ ಪುನರ್ವಸು ನಕ್ಷತ್ರಕ್ಕೆ ಮದುವೆ ಒಂದು ಭಾರವೇ. ಇದೇ ಸುಖವಾಗಿರ್ಲಿಕ್ಕೆ ಬಿಡೋಲ್ಲ, ಇದೇ ತೃಪ್ತಿಯಾಗಿರ್ಲಿಕ್ಕೆ ಬಿಡೋಲ್ಲ, ಇದೇ ಅನುಭವಿಸಲು ಬಿಡೋಲ್ಲ, ಇದೇ ಜೊತೆಲಿದ್ದೀರಾ ಇದ್ದೂ ಇಲ್ಲದಾಗಿ ಒಂದು ಭಾವ. ನೋಡಿ, ಮೊನ್ನೆ ಒಂದು ಪುನರ್ವಸು ಬರುತ್ತೆ. ಗುರುಶಾಪವಮ್ಮ ಅಲ್ಲಿ ಹಾಗೆ ಬಿಟ್ಟಿದೆ. ಗಂಡನ ವಿಚಾರದಲ್ಲಿ ಮದುವೆಗೆ ಮೊದಲೇ ಒಂದು ಇದೆಯಂತೆ, ಯಾರೂ ಹೇಳಿಲ್ಲ, ಸರಿ ಆಗ್ತಾನೆ ಅಂತ ಮಾಡಿಬಿಟ್ಟಿದ್ದಾರೆ. ಅದು ಮುಚ್ಚಿಟ್ಕೊಂಡೇ ನಡೆದಿದೆ. ಎಷ್ಟು ವರ್ಷ? ಸುಮಾರು 12-14 ವರ್ಷ ನಡೆದಿದೆ. ಈ ಮಗು ಗೊತ್ತಾಗ್ಬಿಟ್ಟಿದೆ, ಬೆಂಕಿ ಆಗ್ಬಿಟ್ಟಿದ್ದಾಳೆ. ಅದು ಇನ್ನೊಂದೇನೋ ಒಂದು ಎಡವಟ್ಟು ಓಡ್ ಬಂದ್ಬಿಟ್ಟಿದೆ ಪಾಪು. ಏನೋ ನಿನ್ನ ಜಾತಕದಲ್ಲಿ ನವಾಂಶದಲ್ಲಿ ಗುರು ನೀಚ, ಎಲ್ಲಿ ನೆಮ್ಮದಿಯಾಗಿಡೋಗ್ಬಿಡ್ತಾನೆ ಅವನಲ್ಲ. ಅದಕ್ಕೆ ಹೇಳೋದು, ಈ ಹಣ್ಣು ಈಗ ನೀವು ಪ್ರೀತಿಯಿಂದ ಕೊಟ್ಟಿದ್ದೀರಿ, ನಾನು ತಿಂದೆ,
ಇಲ್ಲ ನಾನೇ ಕೊಂಡುಕೊಂಡು ತಂದೆ, ನನ್ನ ಅಕ್ಕ ಕೊಟ್ಲು, ನನ್ನ ತಂಗಿ ಕೊಟ್ಲು, ನನ್ನ ಮಗಳು ಕೊಟ್ಲು, ನನ್ನ ಮಗ ಕೊಟ್ಟ, ನನ್ನ ಸೊಸೆ ಕೊಟ್ಟ, ನನ್ನ ಅಳಿಯ ಕೊಟ್ಟ, ನನ್ನ ಗುರುಪ್ರಸಾದ, ನೀವೇ ನನ್ನ ದೇವಿ ಪ್ರಸಾದ ಕೊಟ್ರಿ. ಇದ್ರ ಒಳಗಡೆ ಇರೋ ಹುಳ ನನಗ್ ಗೊತ್ತಿಲ್ಲ. ಇಲ್ಲ ಇದು ಇನ್ಫೆಕ್ಷನ್ ಆಗುತ್ತಾ ಇಲ್ವಾ, ಇದು ನನಗೆ ಅಲರ್ಜಿಕ್ ಆಗುತ್ತಾ ಇಲ್ವಾ, ಇದನ್ನ ನಾನು ತಿಳ್ಕೊಂಡಿಲ್ಲ. ಸೇವಿಸ್ಬಿಟ್ಟು ಇನ್ಫೆಕ್ಷನ್ ಆದ್ಮೇಲೆ ನೀವು ಕೊಟ್ಟಿದ್ದೇ ತಪ್ಪು, ನಿಮ್ಮಿಂದಲೇ ಹಾಳಾಯ್ತು, ನಿಮ್ಮಿಂದಲೇ ಕಾಯಿಲೆ ಬಂತು, ನಿಮ್ಮಿಂದಲೇ ಲಂಗ್ಸ್ ಹೋಯ್ತು, ಲಿವರ್ ಹೋಯ್ತು, ಇನ್ನೊಂದಾಯ್ತು. ಅಲ್ಲ, ಇದು ಸೃಷ್ಟಿ ಮೊದಲೇ ಚೆನ್ನಾಗಿತ್ತು, ನನಗೊಗ್ಗಬೇಕಲ್ಲ. ನನಗೊಗ್ಗುತ್ತಾ? ಪುನರ್ವಸು ಹಾಗೆಯೇ. ಪುನರ್ವಸು ನಕ್ಷತ್ರದವರು ಗುರು ನಕ್ಷತ್ರದವರು, ಹೌದು. ಅದರ ಮುಂದಿನ ನಕ್ಷತ್ರ ನೋಡಿ ಶನಿ ನಕ್ಷತ್ರ, ಅದರ ಹಿಂದಿನ ನಕ್ಷತ್ರ ನೋಡಿ ರಾಹು ನಕ್ಷತ್ರ. ಏನೋ ಭಯದಲ್ಲೇ ರಾಹು ಅಲ್ವಾ ಹಿಂದ್ಗಡೆ ಒಂಥರ ಗಾಂಭೀರ್ಯವಾಗಿ ಪುಷ್ಕಳವಾಗಿ ಕಾಣಿಸ್ತೀರಿ. ಆರುದ್ರ ನಕ್ಷತ್ರ ಅಲ್ವಾ, ವಿಷಕಂಠ ನಕ್ಷತ್ರ, ಅಲ್ಲೇನೋ ವಿಷ ಒಳಗಡೆ ಇದೆ. ನಿಮ್ಮ ಮದುವೆ ಗಡಿಬಿಡಿಲಾಗಿರುತ್ತೆ, ನಿಂತು ಮದುವೆ, ನಿಂತು ನಡೆದ ಮದುವೆ, ಇಲ್ಲ ಅಲ್ಲೊಂದು ಒಪ್ಪಿಗೆಯಲ್ಲೇ ಎಳೆದಾಟ ಆಗಿರತಕ್ಕಂಥ ಮದುವೆ, ಇವುಗಳ ಭಾವಾರ್ಥ ನಡೆದಿರತಕ್ಕಂಥದ್ದಾಗಿರುತ್ತೆ ಪುನರ್ವಸು. ನಿಮ್ಮ ತೀರಾ ಒಳ್ಳೆತನವೋ, ಪೆದ್ದುತನವೋ, ನಂಬಿಕೆಯೋ, ಇಲ್ಲ ನಂಬಿಕೆಗೆ ಇನ್ನೊಂದು ಎಳೆದಾಟವೋ, ಇಟ್ ಈಸ್ ಆಲ್ರೆಡಿ ಡಿಸೈನ್ಡ್ ಲೈಕ್ ದಟ್. ವನವಾಸ ತಪ್ಪುವುದಿಲ್ಲ ನಿಶ್ಚಿತ. ಇದ್ದೂ ಇಲ್ಲದ ಹಾಗೆ, ಇದ್ದರೂ ತಿನ್ನದ ಹಾಗೆ. ನೋಡಿ ಇಲ್ಲಿದೆ, ಈಗ ತಗೊಂಡು ತಿಂದ್ರೆ ಅಭಾಸ ಅಲ್ವಾ? ಗುರುಗಳು ನೋಡು, ಛೀ, ನನಗೆ ಎಷ್ಟೋ ಬಾರಿ ತಿನ್ನೋ ಚಟ ನೋಡಿ, ಅಲ್ಲಿದೆ ಹಣ್ಣಿದೆ, ನೀವುಗಳು ಬಂದಾಗ ನಿಮ್ಮ ಮುಂದ್ಗಡೆ ತಡೀಲಾರೆ. ಈಗ ಎತ್ತಿ ಒಂದ್ ಪೀಸ್ ಹಣ್ಣು ತಿನ್ಬೇಕು ಅನ್ನೋ ಒಂಥರ ಸಂಕೋಚ, ಬಟ್ ತಡೆಯಲಾರೆ. ಏನ್ ಅನ್ಕೊಂಡ್ರು, ಛೀ, ಈ ಮನುಷ್ಯ ತಿನ್ಕೊಂಡು ಮಾತಾಡ್ತಾನೆ, ರಾಮ ರಾಮ. ಆಗುಲ್ಲ. ಸರಿ, ಬ್ರೇಕ್ ಕೊಟ್ಟಾದ್ರೂ ತಿನ್ನೋಣ ಅಂದ್ರೆ ನೀವು ಕಾಯೋಲ್ಲ. ನಿಮಗ್ ಬ್ರೇಕ್ ಕೊಟ್ಟು ಅಲ್ಲಿ ಕೊಟ್ಟು ಇನ್ನು ಎಷ್ಟೊತ್ತು ಕಾಯೋದು, ಅವ್ರು ತಿಂತ ಕೂತಿದಾರಂತೆ, ನಮ್ಮನ್ನ ಇನ್ನೂ ಒಳಗಡೆ ಕರೆದಿಲ್ಲ ಅಂತೆ, ಪಾಪ. ನನಗೆ ನಿಮಗಳು ಚಿಂತೆ, ನನ್ನ ಹಸುವೆ ಚಿಂತೆ, ಹಾಗಾಗಿ ಹಿಂಗೆ ಎತ್ತಿ ಬಿಟ್ಕೊಳ್ಳೋದು. ಇದು ಸಮಸ್ಯೆ. ಈಗ ಮುಂದ್ಗಡೆ ಇದನ್ನ ಲಟಕ್ ಅಂತ ಹಾಕೊಂಡ್ರೆ ಬಾಯಲ್ಲಿ ಯೋಚನೆ ಮಾಡಿ, ಅಭಾಸವಲ್ವಾ? ಅಲ್ಲಿರೋದೇ ಆಭಾಸ. ಬಿಸಿ ತುಪ್ಪ ನುಂಗೋ ಹಾಗಿಲ್ಲ, ಇರೋ ಹಾಗಿಲ್ಲ. ಈ ತಲ್ಲಣ ನಿಮ್ಮನ್ನ ಬಿಡೋದಿಲ್ಲ. ಮುಂದಿನ ಆ ಒಂದು ಪುಷ್ಯ ನಕ್ಷತ್ರ ನಿಮಗೊಂದು ವನವಾಸ, ಒಂದು ಗಂಡನ ವಿಚಾರ, ಇಲ್ಲ ಹೆಂಡತಿ ವಿಚಾರ, ಇಲ್ಲ ಮಕ್ಕಳ ವಿಚಾರ, ಇಲ್ಲ ವ್ಯವಹಾರ ವಿಚಾರ, ಇಲ್ಲ ಹಣಕಾಸು ವಿಚಾರ, ಇಲ್ಲ ಕುಟುಂಬ ವಿಚಾರದಲ್ಲೊಂದು ನಿಶ್ಚಿತಂ ವನವಾಸಂ ಕನ್ಫರ್ಮ್. ಬರ್ದಿಟ್ಕೊಳ್ಳಿ. ಎಷ್ಟು ಮಾಡಿದರೂ ನಿಮಗೆ ವೃತ್ತಿಯಲ್ಲೂ ಅಷ್ಟೇ, ನಿಮಗೆ ಸಲ್ಲಬೇಕಾದ ಆ ಗೌರವ, ಆ ಸನ್ಮಾನ, ಆ ಕೀರ್ತಿ, ಆ ಪ್ರತಿಷ್ಠೆ ಅಲ್ಲೊಂದು ತೊಳಲಾಟ ಕನ್ಫರ್ಮ್ ಆಗಿರುತ್ತೆ. ಹೌದೋ ಅಲ್ಲವೋ ಪುನರ್ವಸು ಹೇಳಿ. ನಿಮ್ಮ ಸುತ್ತಮುತ್ತ ಪುನರ್ವಸು ನಕ್ಷತ್ರದವರು ಇದ್ರೆ ಅವ್ರಿಗೂ ಇದನ್ನ ಫಾರ್ವರ್ಡ್ ಮಾಡಿ. ಇದ್ದಾರೆ ನಮ್ಮ ಸುತ್ತಮುತ್ತ ರಾಮರಿದ್ದಾರೆ, ನಮ್ಮ ಸುತ್ತಮುತ್ತ ಸೀತಮ್ಮ ಇದ್ದಾರೆ. ಅದಕ್ಕೆ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಳೆ ಬೆಳೆ ಬೀಳ್ತಿದೆ. ತಾಯಂದಿರು, ತಂದೆಯಂದಿರು, ಅಣ್ಣಂದಿರು, ನಿಮ್ಮಷ್ಟು ಸಮಾಧಾನ ಇಲ್ಲ, ನಿಮ್ಮಷ್ಟು ತೂಗಿಕೊಂಡು ಹೋಗತಕ್ಕಂಥ ಭಾವವಿಲ್ಲ. ಇನ್ಯಾರು ಆ ರೀತಿ ಮಾಡ್ಲಿಕ್ಕಾಗೋದಿಲ್ಲ. ದಟ್ ಇಸ್ ದೇರ್. ಸೊ ದಯಮಾಡಿ ಪುನರ್ವಸು ನಕ್ಷತ್ರ ಮದುವೆಯಾಗುವಾಗ ಜಾಗ್ರತೆ. ಸ್ವಲ್ಪ ಆಗ್ಬಿಟ್ಟಿದ್ದೀರಿ, ಈ ಥರದ್ ನೋವಿದೆ, ಏನ್ ಮಾಡೋಣ? ಹೌದು, ಭಾರ ಬಂದ್ಬಿಟ್ಟಿದೆ, ತೊಳಲಾಟ ಬಂದ್ಬಿಟ್ಟಿದೆ, ಒತ್ತಡ ತಂದಿಟ್ಕೋಬಿಟ್ಟಿದ್ದೇವೆ. ಏನ್ ಮಾಡೋಣ ಗುರುಗಳೇ? ಒಳ್ಳೆ ಆಚಾರ್ಯರ ಹತ್ರ ನಿಮ್ ಜಾತಕ ಒಮ್ಮೆ ತೋರಿಸಿ, ಅದಕ್ಕೊಂದು ಪರಿಹಾರಗಳು ವೈದಿಕವಾಗಿದೆ. ಈಗ ಈ ಎಣ್ಣೆ ತಿನ್ನಲಾರೆ, ಯಾಕೋ ಒಂಥರ. ನಿಮ್ಗೊಂದು ತಮಾಷೆ ಗೊತ್ತಾ? ನೀವು ನಂಬೋಲ್ಲ, ನಾನು ಹೇಳಿದ್ದನ್ನ ಇವತ್ತು ಮಾಡಿ. ಆಪಲ್ ತಗೊಳ್ಳಿ, 1, 2, 3 ದೊಡ್ಡ ಆಪಲ್ ತಗೊಳ್ಳಿ. ನಿಮಗ್ ತಾಕತ್ತಿದ್ರೆ ಒಂದು ಆಪಲ್ ಪೂರ್ತಿ ತಿನ್ಲಿಕ್ಕೆ ಟ್ರೈ ಮಾಡಿ. ಆಗೋಲ್ಲ, ಬರೆದು ಕೊಡ್ತಾನೆ. ವೆರಿ ರೇರ್. 2ನೇ ಆಪಲ್ಗೆ ಇಟ್ಬಿಡ್ತೀರಿ ಪಕ್ಕದಲ್ಲಿ. ಹೌದು, ಆದರೆ ನನ್ನ ಗುರುಗಳು ಇದ್ರಲ್ಲಿ ಒಂದು ಅದ್ಭುತ ಹೇಳ್ಕೊಟ್ಟಿದ್ದಾರೆ. 2-3 ಆಪಲ್ ತಿನ್ಬಲ್ಲೆ ನಾನು. ನನಗೆ ಆಪಲ್ ಕಂಡ್ರೆ ಆಗೋಲ್ಲ, ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಅದು ಇರಲಿಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರ ತಗೊಳ್ಬಿಟ್ಟು ನಾನು ಆಪಲ್ ತಿನ್ನಲ್ಲಪ್ಪ, ಕಂಡ್ರೆ ಆಗೋಲ್ಲ. ತೀರಾ ಬಡತನ, ಆಪಲ್ ತಗೊಳ್ಳೋ ಶಕ್ತಿ ಇರಲಿಲ್ಲ. ಆಪಲ್ ಅಲ್ಲಿ ಬೂಚಿ ಇದೆ, ತಿನ್ಬಾರ್ದು, ಸುಮ್ಮನೆ ಅದು ಕೆಂಪಿಗೆ ಅಂತ ನಮ್ಮ ಅಜ್ಜ ಹೇಳಿತ್ತು. ನಂಗೆ ಗೊತ್ತಿಲ್ಲ ಅದಕ್ಕೆ ಬೂಚಿ ಇದೆಯಂತೆ.
ಕೊಡಿಸೋಕೆ ಅವ್ರ ಕೈಲಾಗ ಶಕ್ತಿ ಇರಲಿಲ್ಲ. ಆ ಥರದಿಂದ ಏನೋ ಹೇಳ್ಬಿಟ್ಟು ಬೆಳೆದ ಮೇಲೂ ಅದೊಂಥರ. ಆದ್ರೆ ಆಮೇಲೆ ಅರ್ಥ ಮಾಡ್ಕೊಂಡು, ಓಹೋ ಇದು ಇದೇ ಆಪಲ್ ಅಂತ ತಗೊಳ್ಳಿ, ಕಟ್ ಮಾಡಿ ಸ್ವಲ್ಪ ಉಪ್ಪು, ಲೈಟಾಗಿ ಒಂದು ಮೆಣಸಿನ ಪುಡಿ ಲೈಟಾಗಿ ಕಟ್ ಮಾಡಿ ಪೀಸ್ಗಳಾಗಿ ಇಟ್ಕೊಂಡು ಒಂದು ಪಕ್ಕದಲ್ಲಿ ಒಂದು ಬೌಲ್ ಇಟ್ಕೊಳ್ಳಿ, ಎರಡು ಒಂದು ಕಟ್ ಮಾಡಿ ಹಾಕ್ಬಿಟ್ಟು ಹಿಂಗೆ ನೋಡಿ ಆನಂದವಾಗಿ ರುಚಿಯಾಗಿ ಹೋಗ್ತಲೇ ಇರುತ್ತೆ. ನೀವು ಕಚ್ಚಿ ತಿಂದಾಗ ಒಂದು ಅರ್ಧಕ್ಕೆ ಬಿಸಾಕ್ಬಿಡ್ತೀರಿ, ಒಂಥರ ಮುಖಕ್ಕೆ ಕೊಡದಾಗ ಆಗ್ಬಿಡುತ್ತೆ. ಇದೇ ಜೀವನ ಪುನರ್ವಸತಿ, ಹಿಂಗೆ ಎತ್ತಿಟ್ಟು ಬಿಡುತ್ತೀರಿ. ಪರಿಹಾರ ಅಂದ್ರೆ ಅದೇ, ಅಲ್ಲೊಂದು ಸಣ್ಣದಾಗಿ ಒಂದು ಸಣ್ಣ ಚೇಂಜಸ್ ಅಷ್ಟೇ. ತಿನ್ಬೇಕೀಗ ಆಪಲ್ ಬಂದ್ಬಿಟ್ಟಿದೆ, ಬಿಸಾಕುವಾಗಿಲ್ಲ ಬದುಕು, ಬಿಸಾಕೊಳ್ಳೋಕ್ಕಾಗಲ್ಲ, ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಕಟ್ಕೊಬಿಟ್ಟಿದ್ದೇವೆ, ಬದುಕು ಕಟ್ಕೊಬಿಟ್ಟಿದ್ದೇವೆ, ಜೀವನ ಕಟ್ಕೊಬಿಟ್ಟಿದ್ದೇವೆ, ಅಲ್ಲೊಂದು ಬಂಧುತ್ವ ಕಟ್ಕೊಬಿಟ್ಟಿದ್ದೇವೆ, ಅಲ್ಲೊಂದು ಸಂಸಾರ ಕಟ್ಕೊಬಿಟ್ಟಿದ್ದೇವೆ, ಅಲ್ಲೊಂದು ಜವಾಬ್ದಾರಿ ಕಟ್ಕೊಬಿಟ್ಟಿದ್ದೇವೆ. ವಿ ಕೆನಾಟ್ ಥ್ರೋ ಅವೇ ಮಕ್ಕಳೇ, ವಿ ಕೆನಾಟ್ ಥ್ರೋ ಅವೇ. ಪುನರ್ವಸು ಭಾರಂ. ಒಂದೊಳ್ಳೆ ಆಚಾರ್ಯರ ಹತ್ರ ಒಂದು ವೈದಿಕ ಪರಿಹಾರಕ್ಕೆ ತೋರಿಸ್ಕೊಳ್ಳಿ, ಇಲ್ಲ ಆದಾಗ ಒಮ್ಮೆ ಭೇಟಿ ಆಗೋಣಂತೆ, ಇಲ್ಲ ಫೋನಲ್ಲೇ ಮಾತಾಡೋಣಂತೆ ವ್ಯವಸ್ಥೆಗೆ. ಆಯ್ತು, ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ಮತ್ತಷ್ಟು ಮಾತುಕತೆ ಮಾತಾಡೋಣಂತೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುನರ್ವಸು ವಿಶೇಷವಾಗಿ ನಕ್ಷತ್ರದ ಬಗ್ಗೆ ಹೇಳ್ತಿದ್ದೆ. ಇವತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರ. ಚಂದ್ರ ಶುಕ್ರನ್ ಸಾರ, ಶುಕ್ರ ಕೇತು ಸಾರ. ಕಲಾವಿದರ ಸ್ಥಾಯಿ ಸ್ಥಾನ, ಮೀಡಿಯಾ, ಟಿವಿ, ತುಂಬಾ ಪಬ್ಲಿಕ್ ಫಿಗರ್ ಆಗಿರ್ತಕ್ಕಂಥದ್ದು. ಬರುತ್ತೋ, ಓ ಏನ್ ಲಕ್ಸುರಿ ಕಾಣೋ, ಪಾ ಏನ್ ಅಂದ ಕಾಣೋ ಅಂತ ಅಂದವಂತರಿಗೆ, ಅದರಲ್ಲೂ ಶುಕ್ರ ಯಾರಿಗಾಧಿಪತ್ಯ? ವೃಷಭ ರಾಶಿ, ತುಲಾ ರಾಶಿ. ಇದರಲ್ಲಿರೋರು ತುಂಬಾ ಹುಷಾರಾಗಿದೆ. ಯಾಕಂದ್ರೆ ಶುಕ್ರ ಕೇತು ಸಾರದಲ್ಲಿರೋದ್ರಿಂದ ಕನ್ಫರ್ಮ್ ಅಲ್ಲೊಂದು ಮಾನಸಿಕ ಜಂಜಾಟ, ಕುಟುಂಬ, ಇದೆಲ್ಲ ಎಳೆದಾಟಗಳು ಇರತಕ್ಕಂಥದ್ದುಂಟು. ವೆರಿ ಕೇರ್ಫುಲ್ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕೇತು ಸಾರದಲ್ಲಿರೋದ್ರಿಂದ ಸಿಹಿಯೂ ಉಂಟು, ಕಹಿಯೂ ಉಂಟು. ಒಳ್ಳೆ ಬಟ್ಟೆ ಕಾಸು ಖರ್ಚು ಮಾಡ್ಲೇಬೇಕು, ಒಳ್ಳೆ ಲಕ್ಸುರಿ ಖರ್ಚು ಮಾಡ್ಲೇಬೇಕು. ಅಂದ ನನ್ನಾಗೆ ತುಂಬಾ ಸುಂದರವಾಗಿದ್ರೆ ಭಾರ್ಯ ರೂಪವತಿ ಶತ್ರವು ಅಂತ ಹೇಳ್ತಾರೆ. ನನ್ನ ಹೆಂಡತಿಯ ರೂಪವೇ ಶಾಪವಾಗ್ಬಿಡುತ್ತೆ. ತುಂಬಾ ಅಂದವಾಗಿರೋ ಹೆಂಡತಿ, ಕೆಲವ್ರು ನೋಡಿ ತುಂಬಾ ಅಂದವಾದ ಹೆಂಡತಿನ ಮದುವೆ ಆಗ್ಬಿಡ್ತಾರೆ. ಯಾವಾಗಲೂ ಅನುಮಾನವೇ, ಪಿಶಾಚಿಗಳು. ಗಂಡ ತುಂಬಾ ಅಂದ, ಮುಗಿದೋಯ್ತು, ಎದ್ರೆ ಕೂತ್ರೆ ಅನುಮಾನ, ನನ್ನ ಗಂಡನ್ ಯಾರು ಹೊಡ್ಕೊಂಡು ಹೋಗ್ತಾರೋ. ಮೊನ್ನೆ ಒಂದು ಜಾತಕ, ಅಯ್ಯಯ್ಯೋ ಹೇಗೆ ನಿಭಾಯಿಸ್ತಿದೆ. ಯಾಕೆ ಗುರೂಜಿ ಅಂದ, ನಿನ್ ಹೆಂಡತಿ ನಾ ಬಿಡ್ತಾಳ? ಎದ್ರೆ ಕೂತ್ರೆ ನಿಂತ್ರೆ ಫೋನು ಇನ್ನೊಂದು ಬರೋದು. ಅಯ್ಯಯ್ಯೋ ಗುರುಜಿ, ಶಿ ಪಿಕ್ಸ್ ಮೀ ಅಪ್, ಶಿ ಡ್ರಾಪ್ಸ್ ಮೀ ಆಫ್ ಇನ್ ಎವ್ರಿ ಆಸ್ಪೆಕ್ಟ್ ಅಂತಾನೆ. ತಮಾಷೆ. ತುಂಬಾ ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಅಂತ ಹೇಳ್ತಿರ್ತಾನೆ. ಇವತ್ತು ನಿಮ್ಮ ಅಂದವೇ ನಿಮ್ಮ ಶಾಪ, ಜಾಗ್ರತೆ. ಲಕ್ಷ್ಮೀ ಸಹಸ್ರನಾಮ ಸಮಾಧಾನ. ವೃಷಭ ರಾಶಿ. ಚಂದ್ರ ಸುಖಕಾರಕ ಶುಕ್ರನ್ ಸಾರದಲ್ಲಿರೋದು ಅದ್ಭುತವೇ. ಆದ್ರೆ ಶುಕ್ರ ಕೇತು ಸಾರದಲ್ಲಿರೋದ್ರಿಂದ ಧಾರ್ಮಿಕ ಕೆಲಸಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥದ್ದು. ಅಂತ ಒಂದು ಉದ್ಯೋಗ, ವೃತ್ತಿ, ಕೆಲಸ, ಕಲಿಸುವುದು, ಟೀಚಿಂಗ್ ವೃತ್ತಿ, ಭರತನಾಟ್ಯ, ಪೇಂಟಿಂಗು, ಚಿತ್ರಕಲೆ, ಮ್ಯೂಸಿಕ್ಕು, ಇಂಥವುಗಳಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಸಂಗಾತಿ ಆರೋಗ್ಯ, ಇಲ್ಲ ನಿಮ್ಮ ಆರೋಗ್ಯ, ನಿಮ್ಮಿಬ್ಬರ ನಡುವೆ ಮನಸ್ತಾಪ, ಇಲ್ಲ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದು ಸಣ್ಣ ಎಳೆದಾಟ ಬರಬಹುದು, ಜಾಗ್ರತೆ. ಯಾಕಂದ್ರೆ ಶುಕ್ರ ಕೇಂದ್ರದಲ್ಲಿ ಕಳತ್ರಕಾರಕ. ಕನ್ಫರ್ಮ್ ಅಲ್ಲೊಂದು ಡೈವರ್ಸ್ ವಿಚಾರಗಳಿದ್ರೆ ಒಡೆದೇ ಹೋಯ್ತು.
ತೇರಿಗೆ ಎಳಿತು, ಕೋಣ ನೀರಿಗೆ ಎಳಿತು, ಇವತ್ತಿರುತ್ತೆ. ಏನಾದ್ರು ಸಣ್ಣ ಪುಟ್ಟ ಮನಸ್ತಾಪ ಇದ್ರೆ ನೀನೇ ಸರಿಯಯ್ಯ ಅನ್ಬಿಡಿ ಗಂಡನಿಗೆ. ಮೌನ ಸುಮ್ಮನೆ ಇರೋದ್ರಲ್ಲಿ ಏನಾಗುತ್ತೆ? ನನ್ನ ಗಂಡ ತಾನೆ, ನನ್ನ ಆಕೆ ತಾನೆ, ಪಕ್ಕದ ಮನೆ ಅಲ್ಲ. ನಚಿತೆ ನಜರಾಣ ಯಾವಾಗ್ಲೂ ಹೇಳ್ತಿರ್ತಾನೆ, ಇಷ್ಟು ಆದ್ರೆ ಬಹುಮಾನ, ಇಲ್ಲದಿದ್ರೆ ಜುಲ್ಮಾನ. ನನ್ನ ಆಕೆ ಮುತ್ಕೊಟ್ರೆ ಮಾತ್ರ ಒಳ್ಳೆಯವಳು, ಇಲ್ಲ ಅಂದ್ರೆ ಇಲ್ಲ. ಬೆಟರ ನನ್ನ ಯಜಮಾನ ಚೆನ್ನಾಗಿ ತಂದ್ಕೊಡೋರ್ಗೆ ನನ್ನ ಯಜಮಾನ. ಇವಾಗ ಇಲ್ಲ, ನಷ್ಟ ಆಗಿದೆ, ನಾ ಆಡಬಾರ್ದು ಮಾತು, ಚುಚ್ಚೋದು ಅನ್ನೋದು, ಅಬಾಬಾ ಎರಡೂ ಕಡೆ ನೋಡ್ತಿರ್ತೇನೆ ಅಲ್ವಾ. ಎಷ್ಟು ಜಾತಕಗಳು ಹೊಟ್ಟೆ ಉರಿಯುತ್ತೆ. ಏನಾದ್ರೂ ಬಡದಾಡಿದ್ರೆ 10 ಕೋಟಿ ಆದ್ರೂ ಬರ್ಬೇಕು, ಗುದ್ದಾಡಿದ್ರೆ ಗಂಧ ಆದ್ರೂ ಬರ್ಬೇಕು. ಏನೂ ಇಲ್ಲ, ಈ ಹಂದಿಗಳ ಜೊತೆ ಗುದ್ದಾಡ್ಬಿಟ್ಟು ಕಸನೆಲ್ಲ ಮೆತ್ಕೊಂಡು ಬಂದ ಹಾಗೆ. ಈ ರೀತಿ ಇರುತ್ತೆ ಜಾಗ್ರತೆ ಮಿಥುನ. ಕರ್ಕಾಟಕ ರಾಶಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಈ ಕೇಶಾಲಂಕಾರ, ಬಟ್ಟೆ, ಬೇಕರಿ, ಹಣ್ಣು, ತರಕಾರಿ, ಸೊಪ್ಪು, ವಸ್ತ್ರ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಒಂಚೂರು ಪರಿಶ್ರಮ ಅಷ್ಟೇ, ಚೆನ್ನಾಗಿದೆ. ಇನ್ನು ಸಿಂಹರಾಶಿ, ಶುಕ್ರ ಸಾರದಲ್ಲಿ ಚಂದ್ರ ಕುಳಿತಿದ್ದಾನೆ. ಏನೋ ಒಂಥರ ಭೋಗ, ಅಲಂಕಾರ, ಓಡಾಟ, ಸುತ್ತಾಟ, ಗಾಂಭೀರ್ಯ, ಸ್ವಲ್ಪ ಖರ್ಚು. ಒಳ್ಳೆ ಬಟ್ಟೆಗೆ ಹಾಕ್ಬೇಕು ಮಕ್ಕಳೇ, ಒಳ್ಳೆ ಬಟ್ಟೆ ಹಾಕ್ಬೇಕು. ಮನುಷ್ಯ ಬದುಕಿರೋದು ಒಂದು ಒಳ್ಳೆ ಊಟಕ್ಕೆ, ಒಳ್ಳೆ ಬಟ್ಟೆಗೆ, ಮಿಕ್ಕಿದ ಆಮೇಲೆ ಸ್ಟೇಟಸ್ಗೆ. ನೀವೇ ಒಳ್ಳೆ ಬಟ್ಟೆ ಹಾಕಿಲ್ಲ, ಒಳ್ಳೆ ಊಟ ತಿಂದಿಲ್ಲ, ಇನ್ನೆಲ್ಲಿಂದ ಮಾಡ್ತೀರಿ? ನೀವೇ ಒಂಥರ ಅಂಜು ಬುರುಕುತ್ತರ, ಇದೇನೋ ಇದೇಗೋ ಹೀಗೆ ಅನ್ಕೊಂಡ್ ಕೂತ್ಕೊಂಡ್ರೆ ಹೌದಲ್ವಾ? ಯೋಚನೆ ಮಾಡಿ ನೋಡಿ. ನೀವು ತೃಪ್ತಿಯಾಗಿರಿ, ಆಮೇಲೆ ಹಂಚೋದ್ ನೋಡೋಣ. ನೀವೇ ತೃಪ್ತಿ ಇಲ್ಲ, ನೀವೇ ಶ್ರುತಿಯಾಗಿಲ್ಲ, ಇನ್ಯಾರಿಗೆ ಶ್ರುತಿ ಕಲಿಸ್ತೀರಿ? ಅಪಶ್ರುತಿಯೇ. ಎಚ್ಚರಿಕೆ. ಕನ್ಯಾ ರಾಶಿ ಸ್ವಲ್ಪ ಖರ್ಚಿನ ದಿನ. ಯಾರಿಗೂ ಸ್ತ್ರೀ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಕಿಟಿಪಿಟಿ, ಆರೋಗ್ಯದಲ್ಲಿ ಕಿಟಿಪಿಟಿ. ಶುಕ್ರ ಅಂದಿದ್ದೆ ಈ ಗೈನಿಕ್ಕು, ಬ್ಯಾಕ್ ಪೈನು, ಈ ಒಂದು ಸಿಯಾಟಿಕಾ ಪ್ರಾಬ್ಲಮ್ಸ್, ಈ ತರದ್ರಲ್ಲೂ ಸ್ವಲ್ಪ ಎಳೆದಾಟಗಳಿರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಸ್ವಲ್ಪ ನಮ್ಮನ್ನು ಕಾಪಾಡ್ಕೋಬೇಕು ಮಕ್ಕಳೇ. ನಿತ್ಯ ಒಂದು ಸಣ್ಣ ವಾಕು, ಯೋಗ, ಧ್ಯಾನ, ಅರ್ಧ ಗಂಟೆ ಆದ್ರೂ, 1/4 ಗಂಟೆ ನಮಗೋಸ್ಕರ. 9 ಗಂಟೆ ನಿದ್ದೆ ಹೌದು ಮಾಡಿ. 8 ಅವರ್ ಅಂತ ಯಾರು ಹೇಳಿದ್ರು? ನಿಮ್ ಬಾಡಿ 9 ಅವರ್ ನಿದ್ದೆ ಕೇಳ್ತಿದೆ ಅಂದ್ರೆ ಮಾಡಿ. ಕೆಲವರು 6 ಗಂಟೆನೆ ನಿದ್ದೆ ಮಾಡೋದು ಅಂತ, ಇಟ್ಸ್ ಓಕೆ. ಮಧ್ಯಾಹ್ನದಲ್ಲಿ ಒಂದು ಸಣ್ಣ ತೂಕೊಡಕ್ಕೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತೀನಿ, ಮಾಡಿ. ನಿಮ್ಮ ಬಾಡಿ ಮೆಟಬಾಲಿಸಮ್ ಅನ್ನ ಚೇಂಜ್ ಮಾಡಬೇಡಿ. ಯಾರೋ ಪಕ್ಕದ ಮನೆಯವ್ರನ್ನ 4:15 ಎದ್ದೊಳ್ತೀನಿ ಅಂತ ಹೇಳ್ಬಿಟ್ಟು ನೀವ್ ಎದ್ದೊಳಿದ್ರೆ ಅಷ್ಟು ಬಿದ್ದೋಗ್ತೀರಿ. ಖಂಡಿತ ಆಗಲ್ಲ, ಆಗೋದೇ ಇಲ್ಲ. ನೀವು ಇನ್ನೊಬ್ರ ತರ ನೀವು ಆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿದ್ದೋಗ್ತೀರಿ. ನೋಡಿ, ಅವನು ಮ್ಯಾಥ್ಸ್ ಅಲ್ಲಿ ಜೀನಿಯಸ್, ಎಸ್. ನೀವು ಕನ್ನಡದಲ್ಲಿ ಜೀನಿಯಸ್, ಅದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ. ಅವನ್ ಮ್ಯಾಥ್ಸು, ಆ ಮ್ಯಾಥ್ಸ್ ತಂದು ಟೇಬಲ್ ಮೇಲೆ ಇಟ್ಕೊಳ್ಳಿ, ಕನ್ನಡ ಮರ್ತೋಗ್ತೀರಿ. ಗೊತ್ತಿರುವುದನ್ನೇ ಇನ್ನಷ್ಟು ಚೆನ್ನಾಗಿ ಮಾಡ್ಬೇಕು. ಗೊತ್ತಿರೋ ಚಿತ್ರಾನ್ನವನ್ನೇ ಅದರಲ್ಲಿ ಎಕ್ಸ್ಪರ್ಟ್, ಮಾಸ್ಟರ್, ಲೆಜೆಂಡ್ರಿ ಆಗ್ಬೇಕು. ಆ ಅಮ್ಮನ ಮನೆಗೆ ಹೋಗ್ಬೇಕು, ಚಿತ್ರಾನ್ನ ತಿನ್ಬೇಕು. ವಾ. ನನ್ನ ಅಕ್ಕ ನೋಡ್ಬೇಕು, ಈರುಳ್ಳಿ ಬೋಂಡ ತುಂಬಾ ಅದ್ಭುತವಾಗಿ ಮಾಡ್ತಾಳೆ, ಅತ್ಯದ್ಭುತ. ನನ್ನ ಆಕೆ ಈ ಕೋಕೋನಟ್ ರೈಸ್ ಅಂತ ಮಾಡ್ತಾರೆ, ಕೊಬ್ಬರಿ ಹಾಕಿ ಒಂದು ರೈಸ್, ಅದೊಂದು ಒಂದು ಅದ್ಭುತ. ಹೆಸರು ಬೇಳೆ ಪಾಯಸ, ಕಡಲೆಬೇಳೆ ಪಾಯಸ ಮಾಡ್ತಾಳೆ ನೋಡ್ಬೇಕು, ಆ ಬೆಲ್ಲ ಹಾಕಿ, ಆ ಗೋಡಂಬಿ, ಆ ದ್ರಾಕ್ಷಿ, ಆಹಾ, ಓಹೋ. ಕಾಯಿ ಒಬ್ಬಟ್ಟು ನಮ್ಮ ಅಪ್ಪರಾಣೆ ಮಾಡಕ್ ಬರಲ್ಲ, ಏನೋ ಮಾಡ್ತಾಳೆ. ಹೇಳಿದ್ರೆ ಅದು ಸಿಗಲ್ಲ, ಸುಮ್ನೆ ಇಲ್ಲೇ ಹೇಳ್ತಿದ್ದೀನಿ. ಇದೆಲ್ಲ ಕೇಳಿಸ್ಕೊಂಡ್ರೆ ಅದು ಸಿಗೋಲ್ಲ. ಇದು ಲೆಕ್ಕ. ನನ್ನ ತಂಗಿ ಈ ಒಂದು ಅವರೆಕಾಳು ಹಾಕಿ ಹುಳಿ ಇಡ್ತಾಳೆ, ಹಿದಕನ್ ಬೇಳೆ ಸಾರು ಮಾಡ್ತಾಳೆ. ಆಹಾ ಆಹಾ ಆಹಾ. ನಾ ಅದನ್ನೇ ಹೇಳ್ತಿರ್ತಾನೆ, ಅದ್ರಲ್ಲಿ ಎಕ್ಸ್ಪರ್ಟ್ ಆಗು, ಅದ್ರಲ್ಲಿ ಇದನ್ನೇ ಮಾಡು. ಇನ್ನೊಂದು ತಂಗಿ ನೋಡ್ಬೇಕು, ಬ್ಲೌಸ್ ಪೀಸ್ ಹೊಲಿಯೋದ್ರಲ್ಲಿ ಅದ್ಭುತ. ಆ ಕಿಟಕಿಗಳಿಡೋದಂತೆ ಏನೇನೋ. ಇದು ಎಲ್ಲೆಲ್ಲಿಂದ ಐಡಿಯಾ ಕಲ್ತ್ಕೊ ಬರ್ತೀಯ ಮಗೋ ನೀನು ಅಂತ, ಸುಮ್ನಿರೋಣ ಅಂತ. ಆ ಫಿಟ್ಟಿಂಗ್ ನೋಡ್ಬೇಕು, ಪರ್ಫೆಕ್ಟ್. ಯಾರಿಗೂ ಪರ್ಫೆಕ್ಟ್ ಬರೋಕ್ ಆಗೋದೇ ಇಲ್ಲ. ಹೊಲಿಸುವಾಗ ತಮಾಷೆ ಗೊತ್ತಾ, ಒಂದ್ ಸೈಜ್ ಇರುತ್ತೆ, ಹಾಕೊಳ್ಳೋ ಒಂದ್ ಸಣ್ಣ ಇರುತ್ತೆ, ದಪ್ಪ ಇರುತ್ತೆ. ಟೈಲರ್ಗಳನ್ನ ಕೇಳಿ ಆ ಕಷ್ಟ.
ಚೆನ್ನಾಗಿ ತಿನ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ, ಕೊಟ್ಬಿಡ್ತೀವಿ. ಮದುವೆ ಇನ್ನೊಂದು 25 ದಿನ ಇದೆ, ಒಂದು ತಿಂಗಳಿದೆ ಅಂದ್ರೆ ಒಂದು ಹೊಸ ಬ್ಲೌಸು, ಹೊಸ ಶರ್ಟು, ಪ್ಯಾಂಟು, ಈ ಥರದ್ದು ಏನೋ ಹಾಕ್ಬೇಕು ಅಂತ. ಆಮೇಲೆ ಟ್ರಿಮ್ಮಿಂಗು, ಮದುವೆಗೆ ಹೋದಾಗ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು, ಹಾಗೆ ಹೀಗೆ ಏನೋ ಮಾಡಿ ಡಯಟ್ ಮಾಡಿ ಒಬ್ಬೊಬ್ಬೊಬ್ಬೊಬ್ಬ ಮನೇಲಿರೋ ಗಂಡನಿಗೆ, ಮನೇಲಿರೋ ಹೆಂಡತಿಗೆ ಸುಂದರವಾಗಿ ಕಾಣಿಸ್ಬೇಕು ಅಂತ ನಮ್ಮ ಅಪ್ಪರಾಣೆ. ಬೇಜಾರು ಮಾಡ್ಕೋಬೇಡಿ, ದೇವ್ರಾಣೆ ಹೇಳ್ತಾನೆ, ಬರೋದೇ ಇಲ್ಲ ಅದೇ ನೈಟಿ. ಒಂದು ತಿಂಗಳಿದೆ ಮದುವೆ ಅಂದ್ರೆ ನೋಡಿ, ಕೆಲವ್ರೇನು ತುಂಬಾ ಜನ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, 4 ಜನ ಗ್ಯಾಂಗ್ ಕಟ್ಕೊಂಡಿದ್ದಾನೆ. ಬೀಗ್ ರೂಟ ಕಣೋ, ಮದುವೆ ಇದೆ ಕಣೋ, ಏನೋ ಮಾಡ್ತಿದ್ದಿ ಅಂತ ಕೇಳ್ತೀನಿ ಬೇಕು ಅಂತ. ವಾಕಿಂಗ್ ಶುರು ಹಚ್ಬಿಟ್ಟಿದ್ದೀನಿ, ಅರ್ಧ ಗಂಟೆ ಮಾಡ್ತಿದ್ದೆ, 1.5 ಗಂಟೆ ಮಾಡ್ತಿದ್ದೀನಿ ಬೆಳಿಗ್ಗೆ ಸಂಜೆ. ಏನು ಸ್ಮಾರ್ಟ್ ಆಗಿ ನಾವು ಹೋಗ್ಬೇಕಪ್ಪ, ನಿಂಗೆ ಗೊತ್ತಿಲ್ಲಪ್ಪ ಅಂತ. ಲಕ್ಷ್ಮಮ್ಮ ಏನ್ ಅನ್ಕೋಬೇಕೋ, ರಾಧಮ್ಮ ಏನ್ ಅನ್ಕೋಬೇಕೋ ಅಂತಿರ್ತೀನಿ. ನನ್ನ ತಂಗಿರು ಏನ್ ಅನ್ಕೋಬೇಕು, ಮನೇಲಿ ಯಾವತ್ತಾದ್ರೂ ಈ ತರ ಸ್ಮಾರ್ಟ್ ಆಗಿ ಗಿಫ್ಟ್ ಆಗಿ ಯಾವ್ದಾದ್ರು ಮದುವೆಗೆ ಹೋಗ್ಬೇಕು ಅಂದ್ರೆ ಶುರು ಮ್ಯಾಚಿಂಗ್ ಬ್ಲೌಸು, ಮ್ಯಾಚಿಂಗ್ ಶರ್ಟು, ಮ್ಯಾಚಿಂಗ್ ಶೂಸು, ಸಾಕ್ಸು, ವಾಚು ಎಲ್ಲ. ಮನೇಲಿ ನೋಡಿದ್ರೆ ಅದೇ ಪಟಾಪಟಿ ಚಡ್ಡಿ, ಅದು ಬಂದ್ಬಿಟ್ಟಿದೆ ಈಗ. ಪಟಾಪಟಿ ಚಡ್ಡಿ ಕೂಡ ಬ್ರ್ಯಾಂಡ್ ಮಾಡಿಟ್ಟಿದ್ದಾರೆ. ಹಾಕೊಂಡು ಹಳೆ ಟೀ ಶರ್ಟ್ ಹಾಕೊಂಡು ಹೆಂಗಿರ್ತಾರೆ ಅಂದ್ರೆ, ಮುಖದಲ್ಲಿ ಒಂದು ಕುಂಕುಮ ಇಲ್ಲ, ಒಂದು ಸ್ನಾನ ಇಲ್ಲ, ಹೋದ ಅಂದ್ರೆ ಆ ಬೆವರಿನ ವಾಸನೆ. ಎಲ್ಲಿಂದ ಹೆಂಡ್ತಿಗ ಅಲ್ಲೊಂದು ನನ್ನ ಗಂಡ, ನನ್ನ ಪ್ರೀತಿ ಇನ್ನೊಂದು ನೋಡೋಣ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಒಂದು ಬೊಟ್ಟು ಇಟ್ಕೊಂಡು ದೇವ್ರ ಮನೇಲಿ ಒಂದು ದೀಪ ಹಚ್ಚಿ ಬಂದು ಹಿಂಗೆ ಕುತ್ಕೊಳ್ಳಿ. ಆ ತಾಯಿ ಜೀವ ಇಡೋ ಬಿಸಿ ಬೇಳೆ ಬಾತ್ ನೋಡಿ. ಇಲ್ಲ, ಹೆಂಡ್ತಿ ಮೇಲೆ ಕುತ್ಕೊಂಡ್ ಗರ್ರ, ಮಕ್ಕಳ ಮೇಲೆ ಕುತ್ಕೊಂಡ್ ಗರ್ರ. ಏನ್ ದೊಡ್ಡ CM ಸಾಧನೆ ಮಾಡ್ಬಿಟ್ಟಿದೀವಿ ನಾವು, PM ಆಗ್ಬಿಟ್ಟಿದ್ವಿ, ದೊಡ್ಡ IAS ಆಫೀಸರು, ದೊಡ್ಡದು ಕಮಿಷನರು. ಎಂಥದ್ದು ಇಲ್ಲ. ಮಗನ ಏನ್ ಮಾಡಿದೆ ಮಗಳಿಗೆ, ಏನು ಮಾಡಿಲ್ಲ, ಝೀರೋಗಳೇ. ಮಾತು ಮಾತ್ರ ಲಕ್ಷಾಧೀಶ್ವರು, ಕೋಟೀಶ್ವರು, ದೊಡ್ಡ ಸಾಧಕರ ತರ. SSLC-ನಲ್ಲಿ 3 ಸಲ ಫೇಲ್. ಮಗಳು PUC-ನಲ್ಲಿ ಒಂದು ಸಬ್ಜೆಕ್ಟ್ ಯಾಕೋ ಕಮ್ಮಿ. ನೋಡ್ಬೇಕು, ನಿನ್ನಂಥವ್ರಿಗೆ ನಾನು ಹೋಯ್ತು. ಏನ್ ಇವ್ರು ಕಳೆದು ಗುಡ್ಡೆ ಹಾಕಿ ನಂಬರು. ನೀವು ರ್ಯಾಂಕ್ ತೆಗೆದಿದ್ರೆ ಮಕ್ಕಳು ರ್ಯಾಂಕು, ನೀವು ನೀಟಾಗಿದ್ರೆ ನಿಮ್ ಹೆಂಡತಿನೂ ನೀಟು, ನೀವು ಕ್ಲೀನ್ ಆಗಿದ್ರೆ ನಿಮ್ ಗಂಡನಿಗೂ ಕ್ಲೀನ್ ಬರೋ. ಅಯ್ಯೋ ನನ್ನ ಹೆಂಡತಿ ಎಷ್ಟು ಶುದ್ಧಪ್ಪ, ಬೆಳಿಗ್ಗೆ ಎದ್ದು ಹೆಂಗಿದಾಳಪ್ಪ, ತಾಯಿ ಜೀವ ಎದ್ದ ತಕ್ಷಣ ಸ್ನಾನ, ಬೆಳಿಗ್ಗೆ 6 ಗಂಟೆಗೆಲ್ಲ ಸ್ನಾನ, ಅಲ್ಲೊಂದು ದೀಪ. ದೇವಿನ ನೋಡ್ದಾಗ ಆಗುತ್ತೆ, ಅಮ್ಮನ್ ನೋಡ್ದಾಗ ಆಗುತ್ತೆ, ನಮ್ಮ ಅಜ್ಜಿನ ನೋಡ್ದಾಗ ಆಗುತ್ತೆ, ನಮ್ಮ ದೊಡ್ಡಮ್ಮನ್ ನೋಡ್ದಾಗ ಆಗುತ್ತೆ. ಭಾವ ಕರಗಿಸ್ಬಿಡುತ್ತೆ. ನಮ್ಮನ್ನೇ ಹತ್ರಕ್ಕೆ ಹೋಗಕ್ಕೆ ಒಂಥರ ಅಸಹ್ಯ ಅನ್ಸುತ್ತೆ. ಅದು ನಾವು ಸ್ನಾನ ಮಾಡಿಯೇ ಬರೋದು. ನಾವೇ ಶುದ್ಧಿಯಾಗಿಲ್ಲ, ನಾವೇ ಕ್ಲೀನ್ ಆಗಿಲ್ಲ. ಇವುಗಳಾಗ್ತಿದ್ದಾವೆ. ಕನ್ಯಾ ರಾಶಿ ಆ ಥರದ್ದೊಂದು ಭಾವ, ಕಿಚಿ ಇರತಕ್ಕಂಥದ್ದು ಒಂದು ಭಾವ. ಬದಲಾಗಿ ಮಕ್ಕಳೇ, ಮನೇಲಿರೋಗ ಒಂಚೂರು ಬದಲಾಗಿ. ಯಾರಿಗೂ ತೋರ್ಸಕ್ ಯಾಕ್ರಿ ಹೋಗ್ತೀರಾ? ಕಷ್ಟಪಟ್ಟಿದ್ದು ನೀವು, ನಿಮ್ಗೋಸ್ಕರ, ನಿಮ್ ಹೆಂಡತಿ, ನಿಮ್ ಮಕ್ಕಳು, ನಿಮ್ ಗಂಡ. ಅಲ್ಲೇ ನೀಟಿಲ್ಲ, ನೀಟಾದ ಮಾತಿಲ್ಲ, ಕ್ಲೀನ್ ಆದ ಭಾವವಿಲ್ಲ. ಯಾವಾಗ್ಲೂ ಹೆಂಡತಿ ಫೋನ್ ಚೆಕ್ ಮಾಡೋದು. ಕೊಂಕು. ಮನೇಲಿ ಭಾನುವಾರ ಬಂತು ಅಂದ್ರೆ ನರಕ. ಎಷ್ಟು ಜನ ಹೆಣ್ಮಕ್ಳಿಗೆ ನರಕು, ಎಷ್ಟು ಜನ ಗಂಡಸರಿಗೆ ನರಕುವೋ. ನಾನ್ ನೋಡ್ತಿರ್ತೀರಲ್ವಾ ಜಾತಕಗಳು. ಅಯ್ಯೋ ರಾಮಚಂದ್ರ, ನಾನು ಪುಣ್ಯವಂತ ಆ ವಿಚಾರದಲ್ಲಿ. ನನ್ನ ತಾಯಿ ಜೀವ ಒಂದು ಕೆಲಸ ಮಾಡೋಕ್ ಬಿಡಲ್ಲ. ಅದೆಷ್ಟು ವರ್ಷಗಳು ಆಯ್ತು ಮಾರ್ಕೆಟ್ಗೆ ಹೋಗಿ ನಾನು. ಅಪ್ಪು ಹಿಂಗಿದೆಯಲ್ಲೋ, ಬಿಡಿ ನಾನು ಹೇಳಿದ್ದೆ. ಸರಿ ನಾನು ನೋಡ್ಕೋತೇನೆ. ವೆರಿ ರೇರು. ಒಂದು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾನು ಪಾರ್ಕ್ ಮಾಡಿಸಿ, ನಾನು ಇಲ್ಲಿ ಬಿಟ್ಬಿಡಿ, ನಾನು ಅಲ್ಲಿ ಹೋಗ್ತೀನಿ, ಮುಗಿಸ್ಕೊಂಡು ಫೋನ್ ಮಾಡ್ತೀನಿ, ಹಂಗೆ ಹಿಂಗ್ ಬರ್ತೀನಿ, ಹಿಂಗ್ ಬಂದು ಹಿಂಗೆ ಹತ್ತಿಸ್ಕೊಬೇಡಿ. ಬಿಡಲ್ಲ. ಅದಕ್ಕೆ ಆನಂದವಾಗಿದ್ದರೆ ನಾನು ಇವತ್ತು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದ್ಗಡೆ ಒಂದು ಸ್ತ್ರೀ ಇರ್ತಾರೆ ಅಂದ್ರೆ ನನಗೆ 2 ಅಮ್ಮಂದಿರಿದ್ದಾರೆ ಅಂತೇನೆ. ಜನ್ಮ, ನೋಡೋದು, ಮಾಡೋದು, ತಾಕತ್ತಿಗೆ. ಅಯ್ಯೋ 2 ಅಲ್ಲ, 26 ಜನ. ಆ ಥರ ಮಗಳ ರೂಪದಲ್ಲಿ, ಸೊಸೆ ರೂಪದಲ್ಲಿ, ಅತ್ತಿಗೆ ರೂಪದಲ್ಲಿ, ನಾದನಿ ರೂಪದಲ್ಲಿ, ಎಷ್ಟು ರೂಪ ಆ ತಾಯಿ ಜೀವಗಳು ನನ್ನನ್ನು ಕಾಪಾಡಿಟ್ಟಿರೋದು. ಅದೊಂದು ಆತ್ಮಗೌರವ. ನಿಜ ಹೇಳ್ತಾನೆ. ಒಂಚೂರು ಬದಲಾಗಿ ಮಕ್ಕಳೇ. ಮನೇಲಿ ಆನಂದ ನೀಟಾಗಿ ಅದೇ ಗಡ್ಡ, ಚೂರು ಹೊರಗಡೆ ಎಲ್ಲ ನನಗ್ ಗಮನ ಇರಲ್ಲ. ನನ್ನ ಹಾಕಿನ ಇದೇನ್ ಗಡ್ಡ ಹೆಂಗ್ ಬಿಟ್ಟಿದ್ವಿ, ನೋಡ್ಕೊಂಡಿಲ್ಲ ಅಪ್ಪು. ಇರು, ಟ್ರಿಮ್ ಮಾಡಕ್ ಹೋಗಿನೂ ಏನಾದ್ರು ಗಾಯ ಮಾಡ್ಕೋತೀನಿ ಅಂದ್ರೆ ತಾನೇ ಮಾಡ್ಬಿಡುತ್ತೆ. ಮಗಳಿದ್ದಾಳೆ, ಮಗ ಇದ್ದಾನೆ, ಅಳಿಯ ಇದ್ದಾನೆ, ಮನೇಲಿ ನೋಡಿ ಇಷ್ಟು ಜನ ಇದ್ದಾರೆ, ಅಪ್ಪ ಇದ್ದಾರೆ, ಅತ್ತಿಗೆ ಇದೆ, ಅಕ್ಕ ಇದೆ. ಏನ್ ನಿಮ್ಮನ್ನ ಹಿಂಗ ಇದೇ ತರನ ನೋಡಿ, ನೀವು ಈ ಡ್ರೆಸ್ ಹಾಕಿ, ಆ ಡ್ರೆಸ್ ಹಾಕಿ, ಈ ವಾಚ್ ಕಟ್ಟಿ, ಇದು ಯಾಕೆ?
ಅದಕ್ಕೆ ಈ ಸಕ್ಸಸ್ಸು, ಈ ಯಶಸ್ಸು, ಈ ಗೆಲುವು, ಈ ಮಾತು ಸ್ವಲ್ಪ ಬದಲಾಗಿ, ಸ್ವಲ್ಪ ಎಲ್ಲಿಗೋ ಹೋಗುವಾಗ ಆ ಅಲಂಕಾರ, ಒಂದು ಅಂಗಡಿಗೆ ಹೋಗ್ಬೇಕು ಅಂದ್ರೂ ಅಲಂಕಾರ, ಇನ್ನೆಲ್ಲ. ಅಯ್ಯೋ, ಇನ್ನೂ ಕೆಲವರು ಇದ್ದಾರೆ, ಪಕ್ಕದಲ್ಲಿರೋ ಅಂಗಡಿಗೂ ಕೂಡ ಅದೇ ನೈಟಿ, ಅದೇ ಪಟಾಪಟಿ ಪ್ಯಾಂಟು. ಅಯ್ಯೋಯ್ಯೋ ಥು. ನಿಮ್ ಜೀವನ ಯಾಕೆ ಕೆಟ್ಟಿದೆ ಅಂದ್ರೆ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಇಲ್ಲ, ಒಂದು ಅಲಂಕಾರ ಇಲ್ಲ. ನಿಮಗೆ ನೀವೇ ಅಲಂಕಾರ ಮಾಡಿಲ್ಲ, ಇನ್ಯಾರಿಗ್ರಿ ಅಲಂಕಾರ ಕಲಿಸ್ತೀರಿ? ನಿಮ್ಮಲ್ಲೇ ಶ್ರುತಿ ಇಲ್ಲ, ನಿಮ್ಮಲ್ಲೇ ಆನಂದವಿಲ್ಲ. ಆನಂದ ಎಲ್ಲ ಹಂಚ್ತೀರಿ? ಪ್ರಾಬ್ಲಮ್ ಇಸ್ ದ್ಯಾಟ್. ಮೊದಲು ಬದಲಾಗಿ, ದಯಮಾಡಿ ಹೇಳ್ತಾನೆ. ಜಗತ್ತನ್ನ ನೀವು ಆನಂದವಾಗಿರೋದು ಮೊದಲು ಕಲೀರಿ, ಆಮೇಲೆ ಜಗತ್ತಿಗೆ ಆನಂದ ಕಲಿಸ್ಬಲ್ರಿ. ನೀವೇ ಅಂದವಾಗಿಲ್ಲ, ಬೇರೆಯವ್ರಿಗೂ ಅಂದ ನೀವು ಕಲಿಸೋಲ್ಲ, ತೋರ್ಸಲ್ಲ, ಮಾಡಲ್ಲ. ಜೀವನವೂ ಅಂದವಾಗಿರೋಲ್ಲ. ಅದೇ ಡೂ ಸಮಥಿಂಗ್. ಸೊ ಮನುಷ್ಯ ಬದುಕೋದು ಒಂಚೂರು, ಒಂದೊಳ್ಳೆ ಬಟ್ಟೆ, ಒಂದೊಳ್ಳೆ ಊಟ, ಆಮೇಲೆ ಮಿಕ್ಕಿದ್ ನೋಡೋಣ, ಆಟೋಮ್ಯಾಟಿಕಲಿ ಕರ್ಕೊಂಡು ಹೋಗ್ತಾನೆ. ಕನ್ಯಾ ರಾಶಿ ಆ ರೀತಿಯ ಭಾವ ಇವತ್ತು. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ಚಂದ್ರ ಲಾಭಸ್ಥಾನ, ಶುಕ್ರ 3ನೇ ಸ್ಥಾನ. ವೃತ್ತಿಯಲ್ಲೊಂದು ಬದಲಾವಣೆ, ಏನಾದ್ರೂ ಟೆಕ್ನಿಕಲ್ ಲೈನಲ್ಲಿ ಪ್ರಯತ್ನ ಮಾಡ್ತಿದ್ದೀರಿ, ಅಂಥದ್ದೊಂದು ಓದು, ಕೆಲಸ, ಪ್ರಯತ್ನ, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಕೇಂದ್ರ ಸ್ಥಾನದಲ್ಲಿ, ಶುಕ್ರನ್ ಸಾರ, ಶುಕ್ರ ಕೇತು ಸಾರ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಸ್ವಲ್ಪ ಹೆಡ್ಏಕೋ, ಮೈಗ್ರೇನೋ, ಸೈನಸ್ಸೋ, ಬ್ಯಾಕ್ ಪೈನೋ, ಯೂಟ್ರಸ್ ಪ್ರಾಬ್ಲಮು, ಯೂರಿನರಿ ಇನ್ಫೆಕ್ಷನ್ಸು, BPL ವೇರಿಯೇಷನ್ಸು, ಇವುಗಳಲ್ಲಿ ಏನೋ ಬದಲಾವಣೆ ಆಗುತ್ತಿದೆ. ವೆರಿ 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 ಕೇರ್ಫುಲ್. ಹೋಗಿ ಅಶ್ವತ್ಥ ವೃಕ್ಷ ಡೈಲಿ ಒಂದು ಅರ್ಧ ಗಂಟೆ ಆದರೂ ಕುಳಿತು ಬನ್ನಿ, ಸುತ್ತಿ ಬನ್ನಿ. ಅಲ್ಲೊಂದು ನಾಗರಕಟ್ಟೆ ಇರುತ್ತೆ, ಒಂದು ಸ್ವಲ್ಪ ಹಾಲಾಗಿ ಬನ್ನಿ. ಪಂಚಮದಲ್ಲಿ ರಾಹು ಇದನ್ನಲ್ಲ ನೋಡಿ. ನಿಮ್ಮಲ್ಲಿ ಬರೋ ಬದಲಾವಣೆ, ಚಿಂತನೆ, ಆಲೋಚನೆ, ವಿವೇಚನೆ, ಸುಲೋಚನೆ, ಇವುಗಳ ಬದಲಾವಣೆ. ಧನುಸು ರಾಶಿ, ಷಷ್ಠೇ ಭಾಗ್ಯಸ್ಥಾನಂ, ಅಷ್ಟಮೇ ಭಾಗ್ಯಸ್ಥಾನಂ. ಅಂದ್ರೆ ಚಂದ್ರ 6ನೇ ಮನೆಯ ಆಧಿಪತ್ಯ, 8ನೇ ಮನೆಯ ಅವನಾಗಿ 9ನೇ ಮನೇಲಿ ಕುಳಿತಿದ್ದಾನೆ. ಲಾಭಾಧಿಪತಿಯ ಪ್ರಭಾವದಲ್ಲೂ ಇದ್ದಾನೆ. ಅಂದ್ರೆ ಇವತ್ತು ಲಾಭ ನಷ್ಟ ಎರಡೂ ಉಂಟು. ಜಾಗ್ರತೆ, ಆರೋಗ್ಯ ನೋಡ್ಕೊಳ್ಳಿ. ಇನ್ಫೆಕ್ಷನ್ಗಳೆಲ್ಲೂ ಹರಡುತ್ತಿದೆ, ವೀಕ್ನೆಸ್ ಇದೆ. ಸೊ ಏನ್ ತಿನ್ಬೇಕು, ತಿನ್ಬಾರ್ದು, ಎಷ್ಟೊತ್ತಿಗೆ ಮಲಗಬೇಕು, ಮಲಗಬಾರ್ದು, ಇವುಗಳೊಂದು ಒಂಚೂರು ಬದಲಾವಣೆ ಅಷ್ಟೇ. ಒಂದು 10 ಹೆಜ್ಜೆ ಜಾಸ್ತಿ ಬೇಡ, ಇಷ್ಟನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು. ಆರೋಗ್ಯದ ಕಡೆ ಗಮನ ಕೊಡಿ, ಮಿಕ್ಕಂತ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಶುಕ್ರನು 12ನೇ ಮನೆಯಲ್ಲಿದ್ದಾನೆ. ಆರೋಗ್ಯದ ಕಡೆ ನೀವು ನೋಡಿ, ದೂರ ಪ್ರಯಾಣ, ದೂರ ಕೆಲಸ, ದೂರ ವ್ಯವಸ್ಥೆ, ಪಾಲುದಾರಿಕೆಯ ವ್ಯವಸ್ಥೆ, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ, ಉದ್ಯೋಗ, ಕೆಲಸ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಆ ಒಂದು ಚಾನೆಲ್ಗಳಲ್ಲಿ ಕೆಲಸ, ಮಾಧ್ಯಮದಲ್ಲಿ ಕೆಲಸ, ಮಾಧ್ಯಮ ರಂಗಕ್ಕೆ ಸಂಬಂಧಪಟ್ಟಂತ ವೃತ್ತಿ ವ್ಯವಹಾರ, ಸ್ವಲ್ಪ ತೊಳಲಾಟ. ಕುಂಭರಾಶಿ, ಶುಕ್ರ ಲಾಭ, ಚಂದ್ರನು ಕೇಂದ್ರ. ಸಂಗಾತಿ ವಿಚಾರ ಒಂದು ಬಿಟ್ಟು ಮಾಡುತ್ತಿರುವ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೀತಕ್ಕಂಥದ್ದಾಗುತ್ತೆ. ಆಕಸ್ಮಿಕವಾಗಿ ಪ್ರೀತಿ ಪಾತ್ರರನ್ನ ಭೇಟಿಯಾಗತಕ್ಕಂಥ ಒಂದು ದಿನ. ಸ್ವಲ್ಪ ಓಡಾಟ ಸುತ್ತಾಟ ಇರುತ್ತೆ, ಬಟ್ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಇನ್ನು ಮೀನ ರಾಶಿ, ಚಂದ್ರ 6ನೇ ಮನೆ, ಅವನು ನಿಮಗೆ ಬಾಧಕ. ಜಾಗ್ರತೆ, ಶುಕ್ರನ್ ಸಾರದಲ್ಲಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಿತ ಪರಪುರುಷ, ಪರಸ್ತ್ರೀ, ಗೊತ್ತಿಲ್ಲದವರ ಜೊತೆ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಪ್ರೀತಿ, ಪ್ರೇಮ, ಗೆಳೆತನ, ಬಂಧುತ್ವ ನೋಡಿಕೊಂಡು ಮಾಡಿ. ಮಿಕ್ಕಂತೆ ಅದೇ ಹೋಟೆಲ್ ಉದ್ಯಮ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಫುಡ್ ಇಂಡಸ್ಟ್ರಿ, ಮೆಷಿನರಿ ಇಂಡಸ್ಟ್ರಿ, ಇಂಜಿನಿಯರಿಂಗ್ ಇಂಡಸ್ಟ್ರಿ, IT ಇಂಡಸ್ಟ್ರಿ, ಕನ್ಸಲ್ಟೆನ್ಸಿ ಇಂಡಸ್ಟ್ರಿ, ಇವುಗಳಿಗೆ, ಕಲಾ ಮಾಧ್ಯಮ, ಅದರಲ್ಲಿ ಟೆಕ್ನಿಷಿಯನ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.